ಅರಸೀಕೆರೆಯ ತಾಲೂಕಿನ ನಮ್ಮ ಜನತೆಗೆ ನಮಸ್ಕರಿಸುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ನಮ್ಮ ಅರಸೀಕೆರೆ ತಾಲೂಕಿನ ನನ್ನ ಸಹಪಾಠಿಗಳಾದಂಥ ನನ್ನ ಜೊತೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತು ಕರೆದಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂತ ಅಂದರೆ 7/10/25 ಅರಸೀಕೆರೆಯ ಹೃದಯ ಭಾಗದ PP ವೃತ್ತದಲ್ಲಿ ನಮ್ಮ ನಾಯಕರಾದಂಥ ಮಾನ್ಯ NR ಸಂತೋಷ್ ಸರ್ ಅವರು ಅರಸೀಕೆರೆ ತಾಲೂಕಿನ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿ ಇಬ್ಬರು ಹಿಂದುಳಿದ ವರ್ಗದ ಮುಖಂಡರುಗಳ ಮೇಲೆ ಸುಳ್ಳು ಪರಿಶಿಷ್ಟ ಜಾತಿ ನಿಂದನೆ ಅಡಿಯಲ್ಲಿ ಸುಳ್ಳು ಕೇಸನ್ನು ದಾಖಲು ಮಾಡಿರ್ತಾರೆ. ಇದರ ಉದ್ದೇಶವಾಗಿ ಅಹೋರಾತ್ರಿಯ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಅವರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಲ್ಲಿ PP ವೃತ್ತದಲ್ಲಿ ಅವಕಾಶವನ್ನು ತಗೊಂಡಿರ್ತಾರೆ. ಅವರು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿಗಳು, ನಮ್ಮ ಮುಖಂಡರುಗಳು, ದಲಿತ ಮುಖಂಡರುಗಳು ಎಲ್ಲ ಸೇರಿ ಹಿಂದುಳಿದ ವರ್ಗದ ನಾಯಕರು ಮೂಲ ಮೇಲೆ ಆಗಿರ್ತಕ್ಕಂಥ ಒಂದು ಜಾತಿ ನಿಂದನೆಯ ಸುಳ್ಳು ಕೇಸಿನ ವಿರುದ್ಧವಾಗಿ ಮಾಡ್ತಕ್ಕಂಥ ಪ್ರತಿಭಟನೆಯ ಆ ಒಂದು ಸಂದರ್ಭದಲ್ಲಿ ಈ ತಾಲೂಕಿನ ಏನು 4 ಬಾರಿ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಮತ್ತು ರಾಜ್ಯದ ಸಚಿವ ಸಂಪುಟ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಗೃಹ ಮಂಡಳಿ ಅಧ್ಯಕ್ಷರು ಶಿವಲಿಂಗೇಗೌಡರ ಒಂದು ಕುಮ್ಮಕ್ಕಿನಿಂದ ಈ ಒಂದು ಸುಳ್ಳು ಕೇಸು ದಾಖಲಾಗಿರುತ್ತದೆ. ಅದಕ್ಕೋಸ್ಕರ ಆವತ್ತಿನ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿನ ವ್ಯವಸ್ಥೆ ಯಾವ ರೀತಿ ಆಗ್ತೈತೆ ಅಂತ ಅಂದರೆ, ಸುಮಾರು 4 ಬಾರಿ ಶಾಸಕರು ಆಯ್ಕೆಯಾಗಿ ಬಂದಿರ್ತಾರೆ. ಆದರೆ ಇದುವರೆಗೂ ಸುಮಾರು ಒಂದು 16-17 ವರ್ಷ ಶಾಸಕರಾಗಿ ಅವರು ಆಗ್ತಾಯಿದೆ. ಆದರೆ 16-17 ವರ್ಷಗಳಿಂದ ಶಾಸಕರು ನಡೆದಿದ್ದೇ ದಾರಿ, ಅವರ ವಿರುದ್ಧ ಯಾವೊಬ್ಬ ನಾಯಕರು ಕೂಡ ಈ ಕ್ಷೇತ್ರದಲ್ಲಿ ದನಿ ಎತ್ತಕ್ಕಂಥ ವಾತಾವರಣ ಇರಲಿಲ್ಲ. ಹಾಗಾಗಿ ಈ ತಾಲೂಕಿನ ಏನು ಆಡಳಿತ ಇತ್ತು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಆಗಲಿ ನೈತಿಕತೆ ಆಗಲಿ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಇರಲಿಲ್ಲ. ಅವರು ಏನು ಹೇಳ್ತಾರೆ ಅದೇ ಒಂದು ಶಾಸನವಾಗಿ ಬಹುಶಃ ಈ ಒಂದು ಅರಸೀಕೆರೆ ತಾಲೂಕಿನ ರಿಪಬ್ಲಿಕ್ ಆಫ್ ಅರಸೀಕೆರೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಯಾವೊಬ್ಬ ಸುಮಾರು 2008ರ ಚುನಾವಣೆಯಿಂದ ಹಿಡಿದು 2023ರ ಚುನಾವಣೆವರೆಗೂ ಏನು ಸ್ಪರ್ಧೆ ಮಾಡಿ ಸೋತಂಥ ವ್ಯಕ್ತಿಗಳು ಮತ್ತೆ ಅವರ ಕಾರ್ಯನಿಮಿತ್ತ ಅವರು ಹೋಗ್ತಾಯಿದ್ರು. ಹಾಗಾಗಿ ಅವರಿಗೆ ಏನು ಪರಾಜಿತ ಅಭ್ಯರ್ಥಿಗಳಿದ್ದರು, ಆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರದ ಜನತೆಯ ಪರ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಬಹುಶಃ ಯಾವ ಅಭ್ಯರ್ಥಿಗಳ ಮಾಡ್ತಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದ ಶಾಸಕರ ಒಂದು ಗುಂಡಾವರ್ತನೆ, ಈ ಶಾಸಕರ ಒಂದು ಎಲ್ಲ ಪ್ರಯೋಗ ಇರ್ಬೋದು, ಸಣ್ಣ ಒಂದು STCಯಿಂದ ಹಿಡಿದು ತಾಲೂಕಿನ ದೊಡ್ಡ ಅಧಿಕಾರವಾದಂಥ ತಾಲೂಕಿನ ತಹಸೀಲ್ದಾರರಿಂದ ಹಿಡಿದು EOಯಿಂದ ಹಿಡಿದು ಮತ್ತು ಪೊಲೀಸ್ ಇಲಾಖೆಯಿಂದ ಹಿಡಿದು ಇವರು ಏನು ಹೇಳ್ತಾರೆ ಅದೇ ಒಂದು ಶಾಸನ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಯುವ ನಾಯಕರಾದಂಥ ಮಾನ್ಯ NR ಸಂತೋಷ್ ಸರ್ ಅವರು ಕಳೆದ ಚುನಾವಣೆಯಲ್ಲಿ ಸುಮಾರು 79-80 ಸಾವಿರಗಳ ಮತಗಳನ್ನು ಪಡೆದು ಬಹುಶಃ ಮಾನ್ಯ ಶಾಸಕರು 2008ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅವರು 74,220 ಮತಗಳನ್ನು ಪಡೆದಿದ್ದರು. 2ನೇ ಚುನಾವಣೆಯಲ್ಲೂ ಕೂಡ ಅವರು ಅಷ್ಟು ಮತವನ್ನು ಪಡೆದಿರಲಿಲ್ಲ. 3ನೇ ಚುನಾವಣೆಯಲ್ಲಿ 93,000ಕ್ಕೆ ಹೋಗಿದ್ದರು. ಆದರೆ ಮಾನ್ಯ NR ಸಂತೋಷ್ ಅವರವರು ಪ್ರಥಮ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡಿ 79-80 ಸಾವಿರ ಅಧಿಕ ಮತಗಳನ್ನು ಪಡೆದು ಈ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಮತಗಳನ್ನು ಪಡೆದಿರೋದಕ್ಕೋಸ್ಕರ ಅವರು ಈ ಕ್ಷೇತ್ರದ ಜನತೆ ಅವರಿಗೆ ಅಷ್ಟು ಮತಗಳನ್ನು ಕೊಟ್ಟಿರೋದಕ್ಕೋಸ್ಕರ ಅವರ ಋಣಕ್ಕೋಸ್ಕರ ಇವತ್ತು ಅವರು ದಿನನಿತ್ಯ ಜನಗಳ ಕಷ್ಟ, ಜನಗಳ ಸುಖ ದುಃಖಗಳಿಗೆ ಅವರದೇ ಆದಂಥ ಒಂದು ನೀಲಿ ನಕ್ಷೆಯನ್ನು ಅವರು ಹಾಕ್ಕೊಂಡು ದಿನನಿತ್ಯ ಅವರು ಓಡಾಡ್ತಾ ಇದ್ದಾರೆ. ಆದರೆ
ಇವತ್ತಿನ ಒಂದು ಬೆಳವಣಿಗೆಗಳನ್ನು ಈ ಕ್ಷೇತ್ರದ ರಾಜಕಾರಣದ ವ್ಯವಸ್ಥೆಯನ್ನು ನೋಡಿದರೆ ಬಹುಶಃ ಧ್ವನಿ ಇಲ್ಲದಂಥವ್ರಿಗೆ ಇವತ್ತು ಧ್ವನಿಯಾಗಿ ಕೆಲಸವನ್ನು ಮಾನ್ಯ ಸಂತೋಷ್ ಸರ್ ಅವರು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಶಾಸಕರು ತುಂಬ ಒಂದು ಹತಾಶೆ ಭಾವನೆಯಿಂದ ಅವ್ರ ಕೈಲಿ ಮಾಡ್ದಕ್ಕಾಗದಂಥ ಸರ್ಕಾರ ಇದ್ದರೂ ಕೂಡ ಅವ್ರ ಕೈಲಿ ಮಾಡ್ತಕ್ಕಾಗದಂಥ ಕೆಲಸವನ್ನು ಮಾನ್ಯ NR ಸಂತೋಷ್ ಸರ್ ಅವರು ಇವತ್ತು ದಿನನಿತ್ಯ ಕ್ಷೇತ್ರದ ಜನತೆಯ ಜೊತೆ ಕ್ಷೇತ್ರದ ಕಾರ್ಯಕರ್ತರ ಜೊತೆಯ ಸಂಪರ್ಕವನ್ನು ಹೊಂದಿದ್ದು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಆದರೆ ಇದನ್ನು ಮಾನ್ಯ ಶಾಸಕರು ಇವತ್ತು ಈ ಕ್ಷೇತ್ರದ ಒಂದು ಪರಿಸ್ಥಿತಿಯ ರಾಜಕಾರಣದ ಒಂದು ಹತಾಶೆ ಭಾವನೆಯಿಂದ ಇವತ್ತು ಈ ಆಡಳಿತವನ್ನು ತಾಲೂಕಿನ ಆಡಳಿತವನ್ನು ಇವತ್ತು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ಇವತ್ತು ಸಣ್ಣ ಸಣ್ಣ ಕ್ಷುಲ್ಲಕ ವಿಚಾರಕ್ಕೂ ಕೂಡ ಜಾತಿ ನಿಂದನೆ ಕೇಸ್ ಮಾಡ್ತಾ ಇರ್ಬೋದು, ಮಗದೊಂದು ಈ ಕ್ಷೇತ್ರದಲ್ಲಿ ಒಂದು ಅಶಾಂತಿ ವಾತಾವರಣ ಉಂಟಾಗ್ತೈತೆ ಅಂದರೆ ಬಹುಶಃ ಈ ಕ್ಷೇತ್ರದ ಶಾಸಕರು ಅದಕ್ಕೆ ನೇರ ಹೊಣೆ ಹಾಕಬೇಕಾಗತ್ತೆ. ಯಾಕೆ ಅಂತ ಅಂದರೆ ಮೊನ್ನೆ ನಡೆದಂಥ ಘಟನೆ ನಮ್ಮ ಸಹೋದರರಾದಂಥ ನಮ್ಮ ಸಮಾಜದ ಒಬ್ಬ ಯುವ ಮುಖಂಡರಾದಂಥ ನಮ್ಮ ನೀರ್ಗುಂದ ರಾಜೇಂದ್ರ ಅವರಲ್ಲಿ ಉಪಸ್ಥಿತರಿರ್ತಾರೆ. ಅದನ್ನು ನಾವು ನೋಡಿದಂಥ ಆವತ್ತಿನ ಒಂದು ಸಂದರ್ಭ ಹೆಂಗಿತ್ತು ಅಂತ ಅಂದರೆ PP ಸರ್ಕಲಿನ ವೃತ್ತದಲ್ಲಿ ಇವತ್ತು ಧ್ವನಿ ಇಲ್ದಂಥವ್ರಿಗೆ ಧ್ವನಿಯಾಗಿ ಹೋರಾಟವನ್ನು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ, ಕಾನೂನಿನ ವ್ಯವಸ್ಥೆ ಒಳಗೆ, ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಒಳಗೆ ಹೋರಾಟ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕಿದೆ. ಅದಕ್ಕೋಸ್ಕರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಬಂದು ಈ ತಾಲೂಕಿನ DYSP ಸಾಹೇಬರಾದಂಥ ಮಾನ್ಯ ಗೋಪಿನಾಥ್ ಅವರು ಅರಸೀಕೆರೆ ಗ್ರಾಮೀಣ ಭಾಗದ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅರಸೀಕೆರೆ ನಗರದ ಇನ್ಸ್ಪೆಕ್ಟರ್ ಅವರು ಬಂದು ಅದನ್ನು ಅವರಿಗೆ ಬಹುಶಃ ಯಾವ ಒಂದು ಒತ್ತಡ ಇತ್ತು ಕಡೆ ಗೊತ್ತಿಲ್ಲ, ಬಂದು ಪ್ರತಿಭಟನೆ ಅಂತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡ್ಬೋದಿತ್ತು, ಶಾಂತಿಯುತವಾಗಿ ಮಾಡಿ ಅಂತ. ಅದನ್ನು ಬಿಟ್ಟುಬಿಟ್ಟು ಅವರು ಅವತ್ತಿನ ಈ ಎಷ್ಟು ಜನ ಅದನ್ನು ಗಮನಿಸಿದ್ದಾರೆ ಅಂತ ಅಂದರೆ ಈಗ ಅಧಿಕಾರಿಗಳಿದ್ದಾರೆ ಅವರು ಕೂಡ ಬಾಬಾ ಸಾಹೇಬ್ರವರ ಒಂದು ಸಂವಿಧಾನದಡಿಯ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಅಡಿಯ ಒಬ್ಬರು ಪರಿಶಿಷ್ಟ ಜಾತಿಯ ಹುದ್ದೆಲಿ ಪರಿಶಿಷ್ಟ ಸಮಾಜದವರೇ ಅವರು ಆಗಿ ಬಾಬಾ ಸಾಹೇಬ್ರ ಒಂದು ಮೀಸಲಾತಿಯಲ್ಲಿ ಅಡಿಲಿ ಇರ್ತಕ್ಕಂಥ ಬಹುಶಃ ನಾನು ತಿಳಿದಂಗೆ ಮೂವರು ಕೂಡ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿ ಬಾಬಾ ಸಾಹೇಬ್ರನ್ನ ಇವತ್ತು ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂಥ ಒಂದು ದಿನಮಾನಗಳಲ್ಲಿ ಇವತ್ತು ಬಾಬಾ ಸಾಹೇಬ್ರ ಫೋಟೋವನ್ನು ನಮ್ಮ ಕೈಲಿದ್ದಂಥ ಒಂದು ಫೋಟೋವನ್ನು ಅವರು ಕಾಲಿಗೆ ಶೂ ಇರುತ್ತೆ, ಅವ್ರ ಕಾಲಲ್ಲಿ ಬೂಟ್ಸಿರುತ್ತೆ, ಆ ಫೋಟೋವನ್ನು ಕಿತ್ಕೊಂಡು ಈ ದೇಶದ ಸಂವಿಧಾನ ಪಿತಾಮಹ ಅವರು ಈ ದೇಶಕ್ಕೆ ಒಂದು ರಾಜಕಾರಣದ ಒಂದು ತಿರುವನ್ನು ಕೊಟ್ಟಂಥ ಮಹಾನ್ ಚೇತನ ಅವರ ಫೋಟೋವನ್ನು ಇವತ್ತು ಅವೇನಕಾಡಿ ಮಾಡಿ ಇವತ್ತು ಕಿತ್ಕೊತಿರಲ್ಲ ಅಂತ ಅಂದರೆ ಬಹುಶಃ ನೀವು ಯಾವ ಒತ್ತಡದಲ್ಲಿದ್ರಿ, ನಿಮಗೆ ಆ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಅದನ್ನು ನೀವು ಮಾಡಿದ್ದು ಖಂಡಿತ ಇವತ್ತು ಏನು ನಮ್ಮ ತಾಲೂಕಿನ ದಲಿತ ಸಮಾಜ ಇದೆ ಅದನ್ನು ಪ್ರಪ್ರಥಮವಾಗಿ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಅದು ನೀವು ಮಾಡಿದ್ದು ಶುದ್ಧ ತಪ್ಪು. ಯಾಕೆ ಅಂತ ಅಂದರೆ ಆವತ್ತು ಆ ಒಂದು ಸನ್ನಿವೇಶ ಹೆಂಗಿತ್ತು ಅಂತ ನೋಡ್ಬೇಕಾಯ್ತು. ಅಲ್ಲೇನು ಸಾವಿರಾರು ಜನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿರಲಿಲ್ಲ. ಶಾಂತಿಯುತವಾಗಿ ನಡ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ನೀವು ಹಠಾತ್ತನೆ ಹೋಗಿ ಅವತ್ತು ನಮ್ಮ ಬಾಬಾ ಸಾಹೇಬ್ರ ಫೋಟೋವನ್ನು ಕಿತ್ಕೊಂಡಿದ್ದು ತಪ್ಪಲ್ವ ನೀವು? ಇದನ್ನು ಇವತ್ತು ಪ್ರಶ್ನೆ ಮಾಡಬಾರ್ದು ನಾವು. ಯಾಕೆ ಅಂತ ಅಂದರೆ ಇವತ್ತು ನಾವು ಈ ದೇಶದ ವ್ಯವಸ್ಥೆ ಒಳಗೆ ನಾವೇನಾದ್ರು ಬದುಕ್ತಾ ಇದ್ದೀವಿ ಅಂದರೆ ಇವತ್ತು ನಾವು ಬಾಬಾ ಸಾಹೇಬ್ರ ಒಂದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಪ್ರಜಾಪ್ರಭುತ್ವ ಇವರು ಹೇಳ್ತಾರೆ ಜಡ್ಜು, ದ ವರ್ಲ್ಡ್ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ಇಂಡಿಯಾ ಅಂತ ವಿಶ್ವದ ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಹೊಂದಿರತಕ್ಕಂಥ ನಮ್ಮ ಈ ದೇಶ. ಯಾಕೆ ಅಂತ ಅಂದರೆ ಈ ದೇಶದ ವ್ಯವಸ್ಥೆ, ಈ ಸಂವಿಧಾನದ ವ್ಯವಸ್ಥೆ ಹೆಂಗೆ ಅಂತ ಅಂದರೆ ಪ್ರಧಾನಮಂತ್ರಿಗೂ ಕೂಡ ಒಂದೇ ಓಟು, ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ವ್ಯಕ್ತಿಗೂ ಒಂದೇ ಓಟು ಅಂಥ ಒಂದು ದೊಡ್ಡ ಸಂವಿಧಾನದಡಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ನೀವು ಅವತ್ತು ನಮ್ಮ ಬಾಬಾ ಸಾಹೇಬ್ರ ನೀವು ಕೂಡ ಬಾಬಾ ಸಾಹೇಬ್ರ ಒಂದು ಇದಕ್ಕೆ ಮೀಸಲಾತಿ ಅಡಿ ನೀವು ಕೆಲಸವನ್ನು ನಿರ್ವಹಿಸ್ತಾ ಇದ್ರ. ನೀವು ಅದನ್ನು ಮಾಡಿದ್ದು ತಪ್ಪಲ್ವ ಸ್ವಾಮಿ? ಇದು ಯಾರ ಒತ್ತಡ ಇತ್ತು ಅದು ಮಾಡಿದ್ದನ್ನು ನಾವು ಭಾಳ ಒಂದು ಖಂಡಿಸ್ತೀವಿ.
ಮತ್ತು ಇದಕ್ಕೋಸ್ಕರ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಎಲ್ಲ ಸಮಾಜದ ನಮ್ಮ ಪ್ರತಿಯೊಬ್ಬರನ್ನು ಕೂಡ ನಾವು ಇದ್ರ ಬಗ್ಗೆ ನಾವು ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಏನು 35-40 ಸಾವಿರ ಜನಸಂಖ್ಯೆ ಇದೆ ನಮ್ಮ ದಲಿತ ಸಮಾಜದ ಬಂಧುಗಳು, ದಯವಿಟ್ಟು ಇದನ್ನು ನೀವು ಪಕ್ಷಾತೀತವಾಗಿ ಇದನ್ನು ಖಂಡನೆ ಮಾಡಬೇಕು. ಮತ್ತು ಇದರ ನಾವು ಒಂದು ಕ್ರಾಂತಿಕಾರಿ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ನಾವು ಇದಕ್ಕೊಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ, ಇದಕ್ಕೊಂದು ಸಭೆ ಕರಿತೀವಿ. ದಯವಿಟ್ಟು ನೀವೆಲ್ಲ ಬಂದು ಭಾಗವಹಿಸಬೇಕು. ಇಂಥ ಒಂದು ಕೃತ್ಯ ಇವತ್ತು ನಮ್ಮ ಅರಸೀಕೆರೆಯ ಹೃದಯದ ಭಾಗದಲ್ಲಿ ನಡೆದಿದೆ ಅಂತ ಅಂದರೆ ನಮ್ಮ ದಲಿತ ಮುಖಂಡರು ದಯವಿಟ್ಟು ಇದಕ್ಕೆ ಕೈ ಜೋಡಿಸ್ಬೇಕು. ನಾವು ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಹೆಚ್ಚಿಗೆ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಮಾನ್ಯ ಶಾಸಕರು ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾವ್ರೆ ಅಂತಂದರೆ ಅಗೌರವ ಮಾಡ್ತಾವ್ರೆ. ಈಗಾಗಲೇ ನಮ್ಮ ದಲಿತ ಸಮಾಜ ಅದರಲ್ಲೂ ಕೂಡ ನಮ್ಮ ಎಡಗೈ ಸಮಾಜ ಈ ಪರಿಶಿಷ್ಟ ಜಾತಿಯಲ್ಲೇ ಒಂದು ಅಸ್ಪೃಶ್ಯ ಜನಾಂಗ, ಇಂಥ ಒಂದು ಜನಾಂಗವನ್ನು ನೀವು ದುರುಪಯೋಗ ಮಾಡ್ಕೊಂಡು ಈಗಾಗಲೇ ಕಾಂಗ್ರೆಸ್ ಪಕ್ಷ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ನಾವು ಅವಾಗ ಅಂತ ಅಂದರೆ ನಮಗೆ ನಮ್ಮ ಮೌನೆ ಇಂದಿರಾ ಗಾಂಧಿ, ನಮ್ಮ ಅಣ್ಣೆ ರಾಜೀವ್ ಗಾಂಧಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷದಿಂದ ಓಟನ್ನು ಹಾಕಿ ಬಂದು ಕೈ ಕೊಟ್ಕೊಂಡೇ ಬಂದರು. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಅಂದರೆ ಅಂಬೇಡ್ಕರ್ ಜಯಂತಿಯನ್ನು ಒಂದು ಕಡೆ ವಿಜೃಂಭಣೆ ಮಾಡಲಿಕ್ಕೆ ಮಾಡ್ತೀರಾ, ಸಂತೋಷ ಪಡ್ತೀವಿ. ಇಡೀ ರಾಜ್ಯದಲ್ಲೇ ಯಾರೂ ಕೂಡ ಮಾಡಲ್ಲ. ಆ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರಿಸಿ ಮಾಡೋಕ್ಕೆ ನೀವು ಮಾಡ್ತೀರಾ. ನಿಮಗೆ ಒಂದು ಕಡೆಯಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಆದರೆ ನೀವು ಮಾಡ್ತಕ್ಕಂಥ ಆ ಜಯಂತಿಯ ಒಂದು ಕಾರ್ಯಕ್ರಮದ ಇದು ಸರಿಯಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ನೀವು ನಿಮ್ಮ ಹತ್ರ ಇರ್ತಕ್ಕಂಥ ದಲಿತ ಮುಖಂಡರುಗಳಿಗೆ ನೀವು ಅವರಂತೂ ನಿಮ್ಮನ್ನು ಏನು ಕೇಳೋಕ್ಕೆ ಅವ್ರಿಗೆ ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡೋಕ್ಕೆ ದಲಿತ ಮುಖಂಡರಿಗೆ ಆಗಲ್ಲ. ನಿಮ್ಮ ಮೂಲಕ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಇಲ್ಲಿ ಏನು ನೆರೆದಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳಿದ್ದಾರೆ ಅವ್ರ ಮೂಲಕ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಶಾಸಕರೇ, ಅಂಬೇಡ್ಕರ್ ಜಯಂತಿಗೆ ನೀವು ತಲಾ 200 ರೂಪಾಯಿನ ಕೊಟ್ಬಿಟ್ಟು ನಮ್ಮ ದಲಿತ ಸಮಾಜದ ಬಂಧುಗಳನ್ನ ನೀವು ಅವ್ರನ್ನ ಇನ್ನೂ ಕೂಡ ಒಂದು ಸಂಕೋಚಿತ ಭಾವನೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜವನ್ನು ಇನ್ನೂ ಕೂಡ ಕೆಳಮಟ್ಟದಲ್ಲಿ ನೋಡ್ತಾ ಇದ್ರಲ್ಲ ಶಾಸಕರೇ, ಇದಕ್ಕೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರುಗಳು ಕೂಡ ಇದನ್ನು ಗಮನಿಸ್ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು, ಕಾಂಗ್ರೆಸ್ಸು ಅದು ಬೆಂಕಿಲಿ ಉರಿತಾ ಇರ್ತಕ್ಕಂಥ ಮನೆ, ಅಲ್ಲಿ ಪ್ರವೇಶ ಮಾಡಿದರೆ ನೀವು ಸುಟ್ಟು ಹೋಗ್ತೀರಾ ಅಂತ ಹೇಳ್ತಾ ಇದ್ರು. ಅಂಥ ಒಂದು ಪುಣ್ಯಾತ್ಮನ ಜಯಂತಿಯ ನೀವು ನಮ್ಮ ಸಮಾಜದ ಬಂಧುಗಳಿಗೆ ಒಂದು ಭಿಕ್ಷೆ ಹಾಕ್ತಾರಲ್ಲ ಆ ಥರ ಹಾಕಿ ಅವ್ರಿಗೆ 200 ರೂಪಾಯಿ ಹಾಕಿ ಅವ್ರಿಗೆ ಅಂಬೇಡ್ಕರ್ ಜಯಂತಿನ ನೀವು ಪ್ರಾರಂಭ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವ ಶಾಸಕರೇ? ನೀವು ನಾನು ಅಭಿವೃದ್ಧಿ ಅಧಿಕಾರರು 530 ಹಳ್ಳಿಯ ಕಾಂಕ್ರೀಟ್ ಮುಕ್ತ ಗ್ರಾಮ ಮಾಡಿದ್ದೀನಿ ಅಂತ ಹೇಳ್ತೀರಾ. ಆಮೇಲೆ ತಾಲೂಕಿನ ಎಲ್ಲ ಸಮಾಜದ ದಲಿತ ಮುಖಂಡರಿಗೂ ದಲಿತ ಬಂಧುಗಳಿಗೆ ಸಮುದಾಯ ಭವನ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ. ನೀವು ಒಂದು ಕರೆ ಕೊಟ್ಟರೆ ತಾಲೂಕಿನ 40,000 ದಲಿತ ಬಂಧುಗಳಿದಾರಲ್ಲ, ಅದನ್ನ ಒಂದು ವಿಡಿಯೋ ಇವತ್ತು ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಥರ ನಿಮ್ಮ ಕಚೇರಿ ಕೂತ್ಕೊಂಡು ನೀವು ಕರೆ ಕೊಟ್ಟರೆ ಮಿನಿಮಮ್ 10,000 ಜನಸಂಖ್ಯೆ ಸೇರಿ ಅಂಬೇಡ್ಕರ್ ಜಯಂತಿ ಮಾಡಬೇಕು. ಆ ಮುಖಂಡರುಗಳನ್ನ ಕರೆದ್ಬಿಟ್ಟು ಎಲ್ಲೋ ಒಂದು ಕಡೆ ನಿಮ್ಮ ತೋಟದ ಮನೇಲಿ ಒಂದು ಗೌಪ್ಯ ಸಭೆ ಮಾಡಿ ಅವ್ರಿಗೆ ದುಡ್ಡು ಹಂಚಿ ಅವ್ರನ್ನ ನಮ್ಮ ಸಮಾಜದ ಬಂಧುಗಳಿಗೆ 200 ರೂಪಾಯಿ ಕೊಟ್ಟು ಅಂಬೇಡ್ಕರ್ ಜಯಂತಿ ಮಾಡ್ತಿರಲ್ಲ, ನಿಮಗೆ ನೈತಿಕತೆ ಇದೆಯಾ ಶಾಸಕರೇ? ನಿಮಗೆ ಬಹುಶಃ ಆ ದುಡ್ಡನ್ನ ಕೊಡಿ ಶಾಸಕರೇ, ನಮ್ಮ ಕೈಲೇ ಕೊಡಿ. ನೀವು 5,000 ಜನ ಸೇರಿಸಿದೆ, ನಾವು ಇಲ್ಲಿ ಏನು ಸೇರಿದ್ದೀವಿ 10,000 ಜನ ಸೇರಿಸಿ ನಾವು ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ, ನಮ್ಮ ಹೋರಾಟಗಾರರಿದ್ದಾರೆ. ಅದು ಬಿಟ್ಬಿಟ್ಟು ನೀವು ಇನ್ನೂ ಕೂಡ ನಮ್ಮ ಸಮಾಜವನ್ನು ನೀವು ಚಂಗಲು ಕೆಡುತ್ತಾ ಇದ್ರಲ್ಲ, ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಚಂಗಲು ಕೆಡುತ್ತಾ ಇದ್ರಲ್ಲ, ನಿಮಗೆ ಪರಿಜ್ಞಾನ ಇಲ್ವಾ ಶಾಸಕರೇ? ನೀವು ಯಾವ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ನೀವು ಅಂಬೇಡ್ಕರ್ ಜಯಂತಿಗೆ ನಮ್ಮ ದಲಿತ ಬಂಧುಗಳಿಗೆ ನೀವು ದುಡ್ಡು ಹಂಚಿ ಅಂಬೇಡ್ಕರ್ ಜಯಂತಿ ಮಾಡೋ ಅಂತ ದುರ್ದೈವ ಇಲ್ಲ. ನಮ್ಮ ಸಮಾಜದ ಬಂಧುಗಳಿದ್ದೀವಿ, ಈ ಮೂಡ್ಲಪ್ಪರಿದ್ದಾರೆ, ಭಾಸ್ಕಣ್ಣರಿದ್ದಾರೆ, ನಮ್ಮ ರಾಜೇಂದ್ರ ಇದ್ದಾರೆ, ಈ ಕಡೆ ನಮ್ಮ ಬಾಣವರ ಸಾಮಣ್ಣರಿದ್ದಾರೆ, ಚಲುವಪ್ಪನರಿದ್ದಾರೆ. ಇವರು ಹೋಗ್ಬಿಟ್ಟು ಆಮೇಲೆ ನಮ್ಮ ರಿಟೈರ್ಡ್ ಅಡಿಗಪ್ಪನರಿದ್ದಾರೆ, PDO ನಿವೃತ್ತಿ ಕೆಂಚಪ್ಪನರಿದ್ದಾರೆ. ಗೌರವಯುತವಾಗಿ ಅವರ ನಾವೇ ಕೈಯಿಂದ 3,000-4,000 5,000 ಹಣವನ್ನು ತಂದು ಅಂಬೇಡ್ಕರ್ ಪುತ್ಥಳಿಗೆ ಹೂವಿನಾರ ಹಾಕಿ ನಾವು ಗೌರವ ಸಮರ್ಪಣೆ ಮಾಡ್ತೀವಿ, ಅಷ್ಟೇ ಸಾಕು. ಅದು ಬಿಟ್ಬಿಟ್ಟು ನಿಮ್ಮಂಗೆ 200 ರೂಪಾಯಿ ಅದರಲ್ಲೂ ಕೂಡ ತಾರತಮ್ಯ ಏನು ಅಂತ ಅಂದರೆ ನೀವು ಮಂತ್ರಿ ಆಗ್ಬೇಕು ಅಂತವ
ಮಂತ್ರಿ ಆಗ್ಬೇಕು ಅಂತ ಇದು ಮಾಡಿಬಿಟ್ಟು ಏನು ಮಾಡ್ತೀರಾ ಅಂತ ಅಂದರೆ 500 ರೂಪಾಯಿ ತಲೆಗೆ ಕೊಡ್ತೀರಾ. ಅದರಲ್ಲೂ ತಾರತಮ್ಯ ದಲಿತ ಬಂಧುಗಳಿಗೆ ಯಾವ ರೀತಿ ತಾರತಮ್ಯ ಮಾಡ್ತೀರಾ ಅಂತ ಅಂದರೆ, ಅದೇ ಇವರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವ್ರು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಬಂದರೆ ಅರಸೀಕೆರೆ ನಾಗರಿಕ ಬಂಧುಗಳಿಗೆ 500 ರೂಪಾಯಿ ಕೊಟ್ಟು, ಯಾಕೆ ಹೇಳ್ರಿ, ಅಲ್ಲಿ ಮಂತ್ರಿ ಆಗಬೇಕು ನೀವು. ಅದೇ ದಲಿತ ಬಂಧುಗಳಿಗೆ 200 ರೂಪಾಯಿ. ಇದನ್ನ ಈ ಕ್ಷೇತ್ರದ ಜನತೆ ದಯವಿಟ್ಟು ಗಮನಿಸ್ಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ನಾನು ಮಾತಾಡ್ತಾ ಇರೋದು ವಿಷಯ ಸಣ್ಣ ವಿಷಯ ಇರ್ಬೋದು, ಆದರೆ ಇದು ಬಹಳ ಗಂಭೀರ ಆದಂಥ ವಿಚಾರ. ಅಂಬೇಡ್ಕರ್ ಜಯಂತಿನ ದಯವಿಟ್ಟು ಮುಂದಿನ ದಿನಗಳಲ್ಲಾರುವೆ ನಿಮ್ಮ ಕೈ ಮಾಡೋಕ್ಕಾಗದೆ ಇದ್ರೆ ಹೇಳ್ರಿ. ನಾವು ವ್ಯವಸ್ಥಿತವಾಗಿ ನೀವು 5,000 ಜನ ಸೇರಿಸಿದ್ರೆ ನಾವು ಕೇವಲ 100 ಜನವನ್ನು ಸೇರಿಸಿ ಎಲ್ಲರೂ ಒಂದು ಒಳ್ಳೆ ಸಮುದಾಯ ಭವನದಲ್ಲಿ ಅವ್ರಿಗೆ ಯಾವ ರೀತಿ ಸಮರ್ಪಣೆಯನ್ನು ಮಾಡಬೇಕು ಆ ಥರ ಮಾಡ್ತೀವಿ. ಆಯಿತು, ಆ ಜಯಂತಿ ಮಾಡಿದ್ರಲ್ಲ ಅವತ್ತು ನಮ್ಮ ಹೋರಾಟಗಾರರೆಲ್ಲ ಕೆಳಗಡೆ ಇದ್ದರು, ಆದರೆ ಅದಕ್ಕೆ ಸಂಬಂಧಪಟ್ಟಂಥವರೆಲ್ಲ ವೇದಿಕೆ ಮೇಲಿದ್ರು. ಅದನ್ನು ಕೂಡ ನೋಡಿ ನಮಗೆ ದುಃಖ ಆಯಿತು. ಇದನ್ನು ನಿಲ್ಲಿಸಿ ಶಾಸಕರೇ, ಇಂಥ ಒಂದು ಘಟನೆಗೆ ಮುಂದಿನ ದಿನಗಳಲ್ಲಿ ನಡಿಬಾರ್ದು. ಮತ್ತು ಏನು ಮೊನ್ನೆ ಹಿಂದುಳಿದ ವರ್ಗದ ನಮ್ಮ ಯುವ ನಾಯಕರಾದಂಥ ಅಜ್ಜಪ್ಪರ ಮೇಲೆ ಜಾತಿ ನಿಂದನೆ ಕೇಸ್ ಆಯಿತು ಅಂತ ಒಂದು ಘಟನೆ ಇನ್ನೆಲ್ಲ ನಡಿಬಾರ್ದು. ಆಮೇಲೆ ಇಂಥ ಒಂದು ಘಟನೆ ನಡೆದ್ರೆ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಮತ್ತು ದಲಿತ ಸಮಾಜದಲ್ಲಿರ್ಬೋದು, ಹಿಂದುಳಿದ ವರ್ಗದ ಸಮಾಜದಲ್ಲಿರ್ಬೋದು ಹತ್ತಿಕ್ಕ ಅಂತ ಕೆಲಸವನ್ನು ನೀವು ಮಾಡಬಾರ್ದು. ಮತ್ತು ಇನ್ನೊಂದು ಬೆಳವಣಿಗೆ ಏನಪ್ಪ ಅಂತ ಅಂದರೆ, ಅದನ್ನು ಇವತ್ತು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಗಣಸಿ ಹೋಬಳಿಯ ನಮ್ಮ ಒಕ್ಕಲಿಗ ಸಮಾಜದ ಮುಖಂಡರುಗಳು ಇದನ್ನ ಹೇಳ್ತಾ ಇದ್ದಾರೆ ಹೊರತು ನನ್ನ ಸ್ವಯಂ ಪ್ರೇರಿತವಾಗಿ ಹೇಳ್ತಾ ಇಲ್ಲ. ನೀವು ಏನು ಇಂದಿನಿಂದ ನೀವು ಮಾತೃಪಕ್ಷದಲ್ಲಿ ಬಹುಶಃ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರು ಇರ್ಬೋದು, ರೇವಣ್ಣ ಸಾಹೇಬ್ರು ಇರ್ಬೋದು, ನಿಮ್ಮನ್ನು ಕೈ ಹಿಡಿದೇ ಇದ್ದರೆ ಬಹುಶಃ ನೀವು ಜಿಲ್ಲಾ ಪಂಚಾಯತಿ ಮೆಂಬರು ಕೂಡ ನೀವು ಆಗ್ತಿರಲ್ಲ. ಆವತ್ತಿನಿಂದ ಹಿಡಿದು 2004ರಲ್ಲಿ ನಿಮಗೆ ಟಿಕೆಟ್ ಕೊಟ್ಟು 18 ಓಟಲ್ಲಿ ಚುನಾವಣೆಯಲ್ಲಿ ಸೋತಂಥ ಸಂದರ್ಭದಲ್ಲಿ ಮಾನ್ಯ ರೇವಣ್ಣ ಸಾಹೇಬರು ನಿಮಗೆ ಹೆಚ್ಚು ಒಂದು ರಾಜಕೀಯವಾಗಿ ಶಕ್ತಿ ಕೊಟ್ಟು ಎಲ್ಲ ರೀತಿಯಲ್ಲೂ ನಿಮಗೆ ಬೆಳೆಸ್ಕೊಂಬಂದು ಅರಸೀಕೆರೆ ತಾಲೂಕಿನಲ್ಲಿ ಇವತ್ತೇನಾದರೂ 4 ಬಾರಿ ಶಾಸಕರಾಗಿದ್ರ ಅಂತ ಅಂದರೆ ದೇವೇಗೌಡರ ಕುಟುಂಬ ನಿಮಗೆ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ನೀವು ಇವತ್ತು 4 ಬಾರಿ ಶಾಸಕರಾದ್ರಿ. ಅದೇ ಪಕ್ಕದ ನಮ್ಮ ಚಂದ್ರಪಟ್ಟಣ ತಾಲೂಕಿಗೆ ಹೋಗಿ ಯಾವುದೇ ಒಂದು ಕಾರ್ಯಕರ್ತರ ಸಭೆಯಲ್ಲಿ ನೀವು ಮಾತಾಡ್ತಿರಲ್ಲ, ಮಾನ್ಯ ಪೂಜ್ಯ ಈ ದೇಶ ಕಂಡ ಒಬ್ಬ ಮುತ್ಸದ್ದಿ ನಾಯಕರಾದಂಥ ದೇವೇಗೌಡರು ಸಾಹೇಬ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಅವರ ಆಶೀರ್ವಾದ ಇಲ್ಲದೆ ಇದ್ರೆ, ಅವರ ಕೊಡುಗೆ ಇಲ್ಲದೆ ಇದ್ರೆ ನೀವು ಶಾಸಕರಾಗ್ತಿದ್ರ ಸ್ವಾಮಿ. ನೀವು ಅಣುಗಿನ ಅವ್ರ ಬಗ್ಗೆ ನೀವು ಕೇವಲವಾಗಿ ಅವ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ, ನಮ್ಮನ್ನ ಗಣಸಿ ಪೋಸ್ಟಿಗೆ ಬಂದು ಸೋಲ್ಸಕ್ಕೆ ದೇವೇಗೌಡರ ದಾಟಿಲೇ ನೀವು ಮಾತಾಡ್ತಿರಲ್ಲ ಅಂತ ಅಂದರೆ ನಿಮಗೆ ಏನಾಗಿದೆ ಶಾಸಕರೇ? ನಿಮಗೆ ದಯವಿಟ್ಟು ಅವನ್ನೆಲ್ಲ ನೋಡಿದರೆ ಭಾಳ ನಮಗೆ ತುಂಬ ದುಃಖ ಆಗುತ್ತೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರು, ಅಲ್ಲಿ ವೇದಿಕೆ ಮೇಲೆ ನೀವು ಮಾತಾಡ್ತಾ ಇದ್ದೀರಾ, ಯಾವುದೋ ಒಬ್ಬ ನಿಮ್ಮ ಪಕ್ಷದ ಮುಖಂಡರುಗಳಿಗೆ ನೀವು ಹೇಳ್ತಾ ಇದ್ದೀರಾ, ಏನಂತ ಹೇಳ್ತಾ ಇದ್ದೀರಾ ಅಂತ ಅಂದರೆ, ನಮ್ಮದು ವಯಸ್ಸಾಯಿತು ಕಣ್ರಯ್ಯ, ಮುಗೀತು, ನೀವು ಬೆಳ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಆಯಿತು, ಸಂತೋಷ. ಆದರೆ ಇನ್ನೊಂದು ವಿಚಾರ ಇವತ್ತು ಹೇಳಲೇಬೇಕಾಗುತ್ತೆ. ಯಾವುದೋ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತು ಕೃಷಿ ಇಲಾಖೆಯಲ್ಲಿ ಕಳೆ ಕುಯ್ಯೋ ಮಿಷಿನ್ ಕೊಡೋಕ್ಕೂ ನೀವೇ ಫೋಟೋಕ್ಕೆ ನಿಂತ್ಕೊತೀರಾ. ಏನೋ ಒಂದು ಇದಿರಲಿ, ಎಂಥದಪ್ಪ, ಮೋಟ್ರು ಪಂಪು ಕೊಡೋ ವಿಚಾರದಲ್ಲಿರಲಿ, ಅದು ದೊಡ್ಡ ಸಾಮಗ್ರಿ, ಅದು ಕೊಡೋ ವಿಚಾರ ಇರಲಿ, ಸ್ವಾಗತ ಮಾಡ್ತೀನಿ. ಒಬ್ಬ ದಲಿತ ಮುಖಂಡರ ಕೈಲಿ ಏನಾರ ಒಂದು ಸರ್ಕಾರದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಬೋವಿ ಅಭಿವೃದ್ಧಿ ನಿಗಮ ಇರ್ಬೋದು, ಆಮೇಲೆ ಬಂಜಾರ ಅಭಿವೃದ್ಧಿ ನಿಗಮ ಇರ್ಬೋದು, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇರ್ಬೋದು, ಒಂದೇ ಒಂದು ನಿಗಮದ ಯಾವುದಾದ್ರೂ ಒಂದು ಸಾಲ ಸೌಲಭ್ಯವನ್ನು ಯಾವತ್ತಾದ್ರೂ ಇವತ್ತು ಈ ಕ್ಷೇತ್ರದ ಒಬ್ಬ ಮುಖಂಡರ ಕೈಲಿ ಏನಾರು ನೀವು ಹಂಚಿದ್ರೆ ಅಂದರೆ ಶಾಸಕರೇ, ಕಳೆ ಕುಯ್ಯೋ ಮಿಷಿನ್ನು ನೀವೇ ಇರಬೇಕು. ಒಬ್ರು ಯಾವುದೋ ಒಂದು ಸಾಮಾನ್ಯ ಮಹಿಳೆಗೆ ಒಂದು ಹೊಲಿಗೆ ಯಂತ್ರ ಕೊಡಬೇಕು ಅಂತ ಅಂದ್ರೆ ನೀವೇ ಇತ್ತು ನಿಮ್ಮ ಒಂದು ಉಪಸ್ಥಿತಿಲೇ ಕೊಡಿಸ್ತೀರಾ ಅಂತ ಅಂದರೆ ಇನ್ನೊಬ್ರನ್ನೇನಾದ್ರು ನೀವು ಬೆಳೆಯಕ್ಕೆ ಬಿಡ್ತೀರಾ ಸ್ವಾಮಿ ಇಲ್ಲಿ ಶಾಸಕರೇ? ಆದರೆ ಹಿಂದಿನ ಶಾಸಕರಿದ್ರು, ಯಾವ್ದಾರ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತೊಂದು ಯಾವುದೋ ಒಂದು ಯೋಜನೆ ಕಾರ್ಯಕ್ರಮ ಏನಾದ್ರು ಇದ್ದರೆ ಅದನ್ನು ಅಲ್ಲಿಯ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇದ್ರು ಮತ್ತು ಆ ಸಂಬಂಧಪಟ್ಟಂಥ ಮುಖಂಡರ ಕೈಲೇ ವಿತರಣೆ ಮಾಡ್ತಾ ಇದ್ರು.
ಇದುವರೆಗೂ ಕೂಡ 4 ಬಾರಿ ಆಗಿದ್ರು ಕೂಡ ನೀವು ಒಬ್ಬರೇ ಒಬ್ರು ದಲಿತ ಮುಖಂಡರ ಕೈಲಿ ಒಂದು ಸೌಲಭ್ಯವನ್ನು ವಿತರಿಸಕ್ಕೆ ಬಿಡಕ್ಕಲ್ಲ ಅಂತ ಅಂದರೆ ಒಂದು ಕಡೆ ನಿಮಗೆ ಬಲದ ಕೈ ಮೇಲೆ ಎಡದ ಕೈ ನೆಮ್ಕಿಲ್ಲ, ಎಡದ ಕೈ ಮೇಲೆ ಬಲದ ಕೈ ನೆಮ್ಕಿಲ್ಲ. ಆದ್ರೆ ಇವತ್ತು ಹೇಳ್ತೀರಾ ನೀವು ಬೆಳ್ಕೋಬೇಕು, ನೀವು ಮನೇಲಿ ಕುತ್ಕೊಂಡ್ರೆ ಆಗ್ತಲ್ಲ ಅಂತ ಹೇಳ್ತೀರಲ್ಲ. ಯಾರು ಬೆಳೆಯಕ್ಕೆ ಬಿಟ್ಟಿದ್ದೀರ ಸ್ವಾಮಿ? ನೀವು ಯಾರನ್ನೂ ಬೆಳೆಯಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮತ್ತು ನಿಮಗೆ ಇರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯ ಒಂದು ಮತಗಳಿಕೆಯನ್ನು ನಾವು ಗಮನಿಸಿದರೆ ನಿಮಗೆ ಇರ್ತಾ ಇರ್ತಕ್ಕಂಥದ್ದು ಕೇವಲ 1,500 ಮತಗಳ ವ್ಯತ್ಯಾಸ ಮಾತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಈಗ ಇತ್ತೀಚೆಗೆ ನಡೆದಂಥ ರಾಜಕೀಯ ಬೆಳವಣಿಗೆಗಳು, ಆಮೇಲೆ ನೀವು ಏನು ಈ ತಾಲೂಕಿನ ಆಡಳಿತ ವರ್ಗವನ್ನು ನೀವು ದಬ್ಬಾಳಿಕೆಯಿಂದ ನಡೆಸ್ತಾ ಇದ್ದೀರ, ಅದು ಮುಂದಿನ ದಿನಗಳಲ್ಲಿ ನಡೆಯಲ್ಲ. ಮತ್ತು ಈ ಕ್ಷೇತ್ರದ ವಾತಾವರಣ ಕೂಡ ಚೇಂಜ್ ಆಗಿ ನಿಮಗೆ ಎಲ್ಲ ಕೂಡ ವಿರುದ್ಧವಾಗಿ ನಡೀತೈತೆ. ಇವತ್ತು ಒಬ್ಬರು ಕಾಂಗ್ರೆಸ್ನ ಹಿರಿಯ ನಾಯಕರು, ಹಾಸನ ಪ್ರತಿಷ್ಠಿತ ಕಾಂಗ್ರೆಸ್ನ ಹಿರಿಯ ನಾಯಕರು, ಒಬ್ಬ ಹಿಂದುಳಿದ ವರ್ಗದ ಮುಖಂಡರು ಅಧ್ಯಕ್ಷರಾದರೆ ಅವರ ಒಂದು ಪದಗ್ರಹಣಕ್ಕೂ ಕೂಡ ನೀವು ಹಾಜರಾಗಿ ಅವರಿಗೆ ಒಂದು ಶುಭವನ್ನು ಕೋರಲ್ಲ ಅಂತ ಅಂದರೆ ಆ ಸಮಾಜ ನಿಮಗೆ 4 ಬಾರಿ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ನಿಮಗೆ ಮತವನ್ನು ನೀಡಿದೆ ಶಾಸಕರೇ. ಹಾಗಾಗಿ ಇಂಥ ಬೆಳವಣಿಗೆಗಳೆಲ್ಲ ನಮಗೆ ಭಾಳ ದುಃಖ ಆಗುತ್ತೆ. ಇವತ್ತು ಈ ಒಂದು ಸವಿಸ್ತರವಾಗಿ ಮಾತಾಡಲು ನಮ್ಮ ದಲಿತ ಸಮಾಜದ ನಮ್ಮ ಹಿರಿಯ ಮುಖಂಡರುಗಳು, ನನ್ನ ಆತ್ಮೀಯ ಸ್ನೇಹಿತರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಈ ತಾಲೂಕಿನ ಹಿರಿಯ ಮುಖಂಡರಾದ ಸ್ವಾಮಿಯಣ್ಣವರೇ ಹಾಗೂ ಚಲುವಯ್ಯನವರೇ ಹಾಗೂ ಪ್ರಸನ್ನವರೇ, ಭಾಸ್ಕರ್ ಅವರೇ, ರಾಜಣ್ಣವರೇ ಮತ್ತು ನಾಗರಾಜ್ ಅವರೇ ಮತ್ತು ಇತರೆ ಸಂಘಟನೆ ಪದಾಧಿಕಾರಿಗಳಿಗೂ ಭೀಮ ಸ್ವಾಗತ ಮತ್ತು ಬಾಬು ಜಗಜೀವನರವರ ಸ್ವಾಗತ. ಆಗಲೇ 7ನೇ ತಾರೀಕು ಪ್ರತಿಭಟನೆಯಲ್ಲಿ ಆಗಿರ್ತಕ್ಕಂಥದ್ದು, ಇಲ್ಲಿ DVSP ಸಾಹೇಬರು ಇರ್ತಕ್ಕಂಥವರು ಸಹ ಪರಿಶಿಷ್ಟ ಜಾತಿಯವರೇ ಆಗಿರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಆದವರು ಸಹ ಪರಿಶಿಷ್ಟ ಜಾತಿಯವರೇ ಆಗಿರ್ತಾರೆ. ಆದರೆ ಅವರು ಆ ಸಂವಿಧಾನದ ಅಡಿಯಲ್ಲೇ ಬಂದು ಡ್ಯೂಟಿ ಮಾಡಿರ್ತಾರೆ. ಇವರು ಹಳಬರಾಗಿದ್ದರೂ ಸರ್ಕಲ್ ಇನ್ಸ್ಪೆಕ್ಟ್ರು ಯಾಕೆ ಈ ಥರ ಮಾಡಿದರು ಅಂತ ನಮಗೆ ಮನವರಿಕೆ ಆಗಿಲ್ಲ. ಈ ವಿಚಾರದಲ್ಲಿ ಈ ತಾಲೂಕಿನ ಸಮಸ್ತ ಲೆಫ್ಟು ರೈಟು ಈ ಸಮುದಾಯ ಏನಿದೋ ಇದನ್ನು ನಾವು ಖಂಡಿಸ್ತಲೇ ಬಿಡೋದಿಲ್ಲ. ಇದಕ್ಕೊಂದು ಒಂದು ಹೋರಾಟದ ಹಾದಿಯನ್ನು ಹಿಡಿಲೇಬೇಕಾಗುತ್ತೆ. ಈಗ ಏನಾಗಿದೆ ಅಂದರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಅಂತಂತ ಹೇಳಿದರೆ ಬರೀ ಅಧಿಕಾರಿಗಳು ವೇದಿಕೆಯಲ್ಲಿ ಇರ್ತಾರೆ ಹೊರತು ಕಾರ್ಯಕ್ರಮದ ದಲಿತ ಮುಖಂಡರುಗಳು ಒಬ್ಬರು ಇರೋದಿಲ್ಲ. ಈ ಥರ ಮಾಡ್ತಾರೆ. ಶಿವಲಿಂಗೇಗೌಡರು ಮಾನ್ಯ ಶಾಸಕರಾದವರು ಅವರಲ್ಲಿ ಜಾತಿ ಹೊಡೆದಾಡ್ಕೋ ಜಾತೀಯತೆ ಎತ್ತಿ ಹೇಳಿಸ್ತಾರೆ ಹೊರತು ಜಾತಿನ ಒಂದು ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ. ಇವತ್ತು ಸಹ ನಾವು ಅವರು ನಮ್ಮನ್ನು ಕಂಡ್ರೆ ಕೇವಲ ಕಾಣ್ತಾ ಇರೋದು ಹೊರತು ಅಲ್ಲಿರ್ತಕ್ಕಂಥವ್ರನ್ನ ಮಾತ್ರ ನನ್ನೇ SC/ST ಮೀಟಿಂಗ್ ಹೋದ್ರೆ ಸಹ ನನ್ನ ವಿರೋಧ ಪಕ್ಷದವನು ಅಂತ ಹೇಳ್ತಾರೆ. ಆದರೆ ನಾನು ಬಿಡೋದೇ ಇಲ್ಲ, ಅಧಿಕಾರಿಗಳನ್ನೂ ಬಿಡೋದಿಲ್ಲ, ಅವ್ರನ್ನೂ ಬಿಡೋದಿಲ್ಲ. ಆದರೆ ನಾವು ಹೋದರೆ ಅವ್ರಿಗೆ ಸೈನ್ಯ ಇಲ್ಲ, ನಾನು ಮಾತ್ರ ಹೋದರೆ ಯಾಕೆಂತೀರಿ ಅಂದರೆ ನಾನು ಮಾತ್ರ ಖಂಡಿಸ್ತೀನಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಮಾತು ಇಷ್ಟೇ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಆಗಿದೆಯೋ ಅದನ್ನು ನಾವು ಪ್ರತಿಭಟಿಸ್ತಲೇ ಬಿಡೋದಿಲ್ಲ. ನಾನು ಇಷ್ಟೇ ಮಾತಾಡೋದು, ಜಾಸ್ತಿಯಾಗಿ ಮಾತಾಡೋದಿಲ್ಲ. ಅದಕ್ಕೆ ತಕ್ಕ ಉತ್ತರನ ಕೊಡಲೇಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಬಾಕಿಯವರು ಮಾತಾಡೋರಿದ್ದಾರೆ. ಈ ತಾಲೂಕಿನ ಎಲ್ಲ ದಲಿತ ಬಂಧುಗಳೇ ಮತ್ತು ಇತರೆ ಸಮಾಜದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೊಂದು ನಮಸ್ಕರಿಸ್ತಾ, ಈಗ 7ನೇ ತಾರೀಕಿನಲ್ಲಿ ಇಲ್ಲಿ PP ಸರ್ಕಲ್ಲಿ ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಕೂಡ ಇದ್ದು ಅಲ್ಲಿ ನಮ್ಮ ದಲಿತರಿಗೆ ಏನೋ ಒಬ್ಬರಿಗೆ ಅನ್ಯಾಯ ಆಗಿತ್ತೆ ಅಂತ, ಅದು ಏನಾಗುತ್ತೆ ನೋಡೋಣ ಅಂತ ಹೇಳಿ ಅದನ್ನು ಏನಾರ ಮಾಡಿ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಅದನ್ನು ಖಂಡಿಸಬೇಕು ಅಂತ ಹೇಳಿ ನಾವು ಕೂಡ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಸ್ನೇಹಿತರ ಮಗ ಆದಂಥ ರಾಜೇಂದ್ರ ಇದ್ದರು, ಪ್ರಸನ್ನ ಪ್ರತಿಯೊಬ್ಬರೂ ಇದ್ದಾಗ ಏನು ಈ ದೇಶಕ್ಕೆ ವಿಶ್ವಮಾನವ ಅಂತ ಹೆಸರು ಪಡೆದಂಥ ಒಬ್ಬ ಡಾಕ್ಟರ್ ಅಂಬೇಡ್ಕರ್ ಒಂದು ಫೋಟೋ ಇಟ್ಟು ನಾವು ಪ್ರತಿಭಟನೆಗೆ ಮುಂದಾದಾಗ
ಆ ಸಂದರ್ಭದಲ್ಲಿ ಅವರ ಕಸ್ಟಡಿಯಲ್ಲಿರ್ತಕ್ಕಂಥ ನೌಕರಿ ಮಾಡ್ತಕ್ಕಂಥ ನೌಕರಿ ಪೊಲೀಸ್ ಇಲಾಖೆಯಲ್ಲಿ ವರಿಷ್ಠ ಅಧಿಕಾರಿಗಳು ಬಂದು ಆ ಸಂದರ್ಭದಲ್ಲಿ ಅವರನ್ನು ಹಿಂದೆ ಮುಂದೆ ನೋಡಿರ್ತೀಯ ಈ ಕಳ್ಳರನ್ನ ಯಾವ ರೀತಿಯ ಹೆಚ್ಚಾಕಿಂತಾರೆ ಆ ರೀತಿ ಹಾಕಿಂದು ಆ ಫೋಟೋಗೆ ಅವಮಾನ ಮಾಡಿದ್ದಾರೆ. ಆ ಅವಮಾನ ಮಾಡೋದ್ರಿಂದ ನಾವು ಇದನ್ನು ನಮ್ಮ ಸಮಾಜ, ನಮ್ಮ ಎಲ್ಲ ಸಮಾಜದವರು ಕೂಡ ಇದಕ್ಕೆ ಕೈ ಜೋಡಿಸೋಕ್ಕೆ ರೆಡಿ ಇದ್ದಾರೆ. ನಾವಂತೂ ಇದನ್ನು ಬಿಡೋದಲ್ಲ. ಇದೆಲ್ಲಿಂದ ಎಂಟನೇ ಕಾಲ ಆದರೂ ಹೋರಾಟ ಮಾಡಿ ನಿಮ್ಮ ಆಫೀಸ್ಗಳಂತ ಇವತ್ತು ಅರಸೀಕೆರೆ ಇದೆ, ನಾಳೆಗೆ ಹಾಸನ ಇರ್ಬೋದು, ಇನ್ನು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜಕ್ಕೆ ಇದೆಲ್ಲ ವೈರಸ್ ಆಗುತ್ತೆ. ಇದನ್ನು ನಾವು ಮಾಡೇ ಮಾಡ್ತೀವಿ. ಮಾಡಿ ಇದನ್ನು ಇಂಥ ಪೊಲೀಸ್ ಅಧಿಕಾರಿಗಳು ಇದನ್ನು ಸರಿಯಾದ ರೀತಿಯಲ್ಲಿ ಸಮಯ ಕೇಳಿ, ಇಲ್ಲ ಸರಿಯಾದ ರೀತಿಯಲ್ಲಿ ನೌಕರಿ ಮಾಡ್ಕೊಂಡು ಹೋಗ್ರಿ. ನೌಕರಿ ಅವರ ಆಶ್ರಯದಲ್ಲೇ ನೀವು ಬಂದಿರೋದು, ಅವ್ರ ಹೆಸರು ಹಿಡ್ಕೊಂಡೆ ನೀವು ಅನ್ನ ತಿಂತಿರೋದು. ಅದನ್ನು ದಯವಿಟ್ಟು ನೀವು ಮರಿಬೇಡಿ. ಯಾಕೆಂದರೆ ಇದು ಈ ದೇಶದ ದೊಡ್ಡ ಒಂದು ಸಂವಿಧಾನದ ಕಸ್ಟಡಿಯಲ್ಲಿರ್ತಕ್ಕಂಥ ದೇಶದಲ್ಲಿ ನೀವು ಅನ್ನ ತಿಂತಿದ್ದೀರ, ನಾವು ಬದುಕ್ತಾ ಇದ್ದೀವಿ. ಇವತ್ತು ಈ ದೇಶಕ್ಕೋಸ್ಕರ ಕಷ್ಟಪಟ್ಟು ವಿದ್ಯಾವಂತರಾಗಿ ನಮಗೆಲ್ಲ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಟ್ಟಂಥ ಇವತ್ತು ಈ ದೇಶದಲ್ಲಿ ಹೆಸರು ಪಡೆದಂಥವ್ರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಾಗ ನಾವು ಯಾರೂ ಕಷ್ಟಗಳು ಕೆಳಗಡೆ ಇರ್ತಕ್ಕಂಥ ಕೆಳಮಟ್ಟವರು ಯಾರೂ ನಾವು ಸಹಿಸೋದಿಲ್ಲ. ಇದರ ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೆ ಏನು ಅಂತ ನೋಡಿ ಇದನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ಕಡೆಗೂ ಪ್ರತಿಭಟನೆ ಮಾಡೋಕ್ಕೆ ನಮ್ಮ ಜನಗಳಿಗೆಲ್ಲ ನಾವು ಎಲ್ಲ ಕಡೆಗೂ ಈಗ ಇದು ಕೊಟ್ಟಿದ್ದೀವಿ, ಕರೆ ಕೊಟ್ಟಿದ್ವಿ. ಅವ್ರು ಅಲ್ಲಲ್ಲೇ ಈಗ ಮಾಡ್ತಾರೆ. ಈಗ ಮಾಡಿದಾಗ ನೀವು ಮುಂದಿನಾದರೂ ಇವತ್ತು ಶಾಸಕರೇ ಇರ್ಬೋದು, ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳ್ತೀರ. ಆದರೆ ನಿಮ್ಮ ಕಾನೂನು ಏನಾಗಿರುತ್ತೆ, ನಿಮ್ಮ ಕಾನೂನಲ್ಲಿ ಶಾಂತಿಯುತವಾಗಿ ಅಲ್ಲಿ ಯಾರನ್ನೇನೂ ಏನೂ ದೌರ್ಜನ್ಯ ಮಾಡಲಿಲ್ಲ, ಯಾರನ್ನೂ ಏನೂ ಧಿಕ್ಕಾರ ಹಾಕಲಿಲ್ಲ, ಯಾರನ್ನೂ ಏನೂ ಅವಮಾನ ಮಾಡಿ ಮಾತಾಡಿಲ್ಲ. ಶಾಂತಿಯುತವಾಗಿ ಅಲ್ಲೇನು ನಾವು ಸ್ಟ್ರೈಕ್ ಮಾಡೋಕ್ಕೆ ಕೂತದ್ದು, ಆ ಶಾಮಿಯನ್ನು ಹಾಕಿರು, ಆ ಶಾಮಿಯನ್ನು ಒಟ್ಟೂರಿಗೋಸ್ಕರ ಶಾಮಿಯನ್ನು ಕಿತ್ತುಂದೋದ್ರಿ. ಆ ಬಿಸಿಲಲ್ಲೇ ನೀರು ತರಿಸ್ಕೊಂಡು ಕೊಡ್ತು ಅಲ್ಲೇ ಒಳಗೆ ಇದ್ದಾಗ ಈ ಕೆಲಸ ನೀವು ಮಾಡಿದ್ದೀರಾ. ಇದು ಕುಮ್ಮಕ್ಕು ಭಾರಿ ಐತೆ. ಈ ತಾಲೂಕನ್ನ ಯಾರು ಮಾಡಿದ್ದಾರೆ ಅಂತಲೂ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮುಂದಿನ ಈ ದಿನ ನಿಮಗೆ ಜಾಸ್ತಿ ಸಹ ಇಲ್ಲ, ಇದು ಗಡಿಗಾಲ ಕೂಡಿಕೆ ಅಂತ ನಾನು ಹೇಳ್ತವ. ಇಲ್ಲಿ ಮಾತಾಡೋರಿದ್ದಾರೆ, ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಬಂಧುಗಳಿಗೆ ಎಲ್ಲ ಸ್ಪಂದಿಸಿ. ಜೈ ಕರ್ನಾಟಕ. ಆತ್ಮೀಯ ನನ್ನ ಎಲ್ಲ ದಲಿತ ಬಂಧುಗಳೇ ಹಾಗೂ ನಮ್ಮ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳೇ ಹಾಗೂ ಇರ್ತಕ್ಕಂಥ ಹಿರಿಯರು ಮತ್ತು ನನ್ನ ಮೂಲ ಮಿತ್ರಗಳೇ, 7ನೇ ತಾರೀಕು ನಡೆರ್ತಕ್ಕಂಥ ಈ ದೌರ್ಜನ್ಯದ ಬಗ್ಗೆ ನಾವು ಮಾತಾಡಬೇಕಾದ್ದು ಏನಿಲ್ಲ, ಎಲ್ಲ ಮಾತಾಡಿದ್ದಾರೆ. ಈಗ ನಾವು ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ದಾರಿ ಅಂದರೆ 7ನೇ ತಾರೀಕಿನ ದಿವಸ PP ಸರ್ಕಲ್ ಇರತಕ್ಕಂಥ ಅಂಬೇಡ್ಕರ್ ಫೋಟೋದ ಒಂದು ಫೋಟೋಕ್ಕಾದಂಥ ಅವಮಾನ ಮತ್ತು ನಾಯಕರಾದಂಥ ರಾಜ್ಯದವ್ರ ಮೇಲೆ ಇರತಕ್ಕಂಥ ಮಾತುಗಳು ಮತ್ತು ಇದರಲ್ಲಿ ರಕ್ಷಣೆ ಕೊಡಬೇಕಾದಂಥ ಪೊಲೀಸ್ ಇಲಾಖೆನೇ ಇದಕ್ಕೆ ನಮ್ಮನ್ನು ಕಾಲಲ್ಲಿ ಕಸವಾಗಿ ಒಂದು ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡಿದ್ರಂದರೆ ಇದು ನಮಗೆ ನಾವು ಮನೆಗಟ್ಟಲೆ ಈ ಕಾಲದಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡೋ ಕಾಲದಲ್ಲಿ ನೀವು ಅಂಬೇಡ್ಕರ್ ಬಗ್ಗೆ ಕೆಳಮಟ್ಟದ ರೀತಿಯಲ್ಲಿ ನೀವು ರಕ್ಷಣೆ ನೀಡುವ ನೆಪದಲ್ಲಿ ನಮ್ಗೆ ಅವಮಾನ ಮಾಡಿದ್ದೀರಾ. ಇದು ನಮಗೆ ಸಹಿಸಿರ್ತಕ್ಕಂಥ ಒಂದು ಇದಾಗಿದೆ, ಸಂಕಟಾಗಿದೆ, ನೋವಾಗಿದೆ. ಆಮೇಲೆ ಇದ್ರ ಹಿನ್ನೆಲೆ ಯಾರೇ ಇದ್ದರೂ ಅಧಿಕಾರಿಗಳಾಗಲಿ, MLA ಆಗಲಿ, ಯಾವರಾಗಲಿ ಇದ್ರ ಬಗ್ಗೆ ತಾಳ್ಮೆ ಮತ್ತೊಂದು ಮಾತಾಡೋ ರೀತಿ ಒಳಗೆ ನೋಡಿದ್ರೆ ಇದು ಮುಂದೆ ನಮ್ಮ ದಲಿತರ ನಾಯಕರು ಬೆಳೆಯೋಕ್ಕೆ ನೀವು ಇಲ್ಲಿ ಅವಕಾಶ ಕೊಡಲ್ಲ ಅನ್ನೋ ಮಟ್ಟಕ್ಕೆ ಕಾಣ್ತಾ ಇದೆ. ನಿಮ್ಮ ಪೊಲೀಸರ ದೌರ್ಜನ್ಯ ಕಂಡು ನಾವು ಮಾತಾಡೋದಕ್ಕಿಂತ ಮಾಡಿ ತೋರಿಸೋದೇ ಭಾಳ ಮುಖ್ಯ ಅಂತ ಹೇಳಿ ಅಂಬೇಡ್ಕರ್ ಹೇಳೋ ಪ್ರಕಾರ ನಾವು ಯಾವುದೇ ಮಾಡಬೇಕಾದ್ರೂ ಹೋರಾಟದ ಹಾದಿ ಹಿಡಿದು ಮಾಡಬೇಕು, ಕೊನೆಗೆ ಅದಂತೆ ಕಾಣಿಸ್ಬೇಕಂತ ಒಂದು ಮಾತನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಇವತ್ತು ದೇವರು ಅಂತ ಪೂಜೆ ಮಾಡ್ತಕ್ಕಂಥ ಆ ಮಹಾನುಭಾವನ ಒಂದು ಆಶ್ರಯದಲ್ಲೆಲ್ಲ ಸೇರಿ ಮುಂದೆ ನಾವು ಏನು ಅಂಬೇಡ್ಕರ್ ಜಯಂತಿ ಅಂತ ಮಾಡಿ ನಾವು ಜನ ಸಹ ಮತ್ತೊಂದರಲ್ಲಿ ಮತ್ತು ಅಂಬೇಡ್ಕರ್ ಒಂದು ಪೂಜೆ ಪುರಸ್ಕಾರ ಪುಸ್ತಳಿಕೆ ಏನೆಲ್ಲ ಮಾಡಿದ್ವೋ ಅದಕ್ಕೆ ಮುಂದೆ ನಮ್ಮ ಅರಸೀಕೆರೆ ತಾಲೂಕಲ್ಲಿ ಯಾವ ಅಧಿಕಾರಿನಾಗಲಿ, ಯಾವ ಶಾಸಕರಾಗಲಿ, ಯಾವ ಹಿಂದಿನ ಲೀಡರ್ ಮುಖಂಡರಾಗಲಿ ಅವಮಾನ ಅಪಮಾನ ಆದ ಪಕ್ಷದಲ್ಲಿ ನಾವು ದಿಟ್ಟ ನಿಲುವನ್ನು ತಗೊಂಡು ಹೋರಾಟ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಕಾನೂನನ್ನು ಹಾದಿ ಹಿಡಿಬೇಕಾಗತ್ತೆ. ಆಮೇಲೆ ಹೋರಾಟದಲ್ಲಿ ನಾವು ನಿಜವಾಗ್ಲೂ ಈ ರೀತಿ ಅಂಬೇಡ್ಕರ್ಗಿಂತ ನಾವು ಏನು ಇವರಲ್ಲ, ಅವ್ರಿಗೆ ನಿಜವಾಗ್ಲೂ ನಾವು ಅವರಿಗೆ ಈ ಭಾವನೆ ತೋರಿಸ್ತೀವಿ ಅಂದರೆ ಇದು ಇಲ್ಲಿಗೆ ಅಂತ್ಯವಾಗಬೇಕು. ಇದಕ್ಕೆ ಹೋರಾಟದ ದಾರಿಯ ಯೋಚನೆ ಮಾಡೋದಕ್ಕೆ ನಮ್ಮಲ್ಲಿ ಮುಖಂಡರುಗಳಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ. ಮುಂದೆ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಇಂಥ ಒಂದು ಮುಂದೆ ಅಹಿತಕರವಾದ ಘಟನೆ ನಡೆದಂಥ ರೀತಿಯಲ್ಲಿ ಒಂದು ಅರಸೀಕೆರೆ ತಾಲೂಕಿನಲ್ಲಿ ಒಂದು ರೀತಿ ನೀತಿ ನಡಿಬೇಕಂತ ನನ್ನ ಭಾವನೆ. ತಾರೀಕಲ್ಲಿ ಸಂತೋಷಣ್ಣನವರ ನೇತೃತ್ವದಲ್ಲಿ ಏನು ಧರಣಿ ಮಾಡ್ತಾಯಿದ್ವಿ. ಮೊದಲನೇದಾಗಿ ಈ ಹಿಂದೆ ನಮ್ಮ ಸಂತೋಷಣ್ಣನವರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿರ್ತಾರೆ.
ಇದಕ್ಕೆ ಕಾರಣ ನೇರ ಹೊಣೆ ಶಿವಲಿಂಗೇಗೌಡರು. ಈ ಥರ ಮೊದಲು ಒಂದು ಅಟ್ರಾಸಿಟಿ ಕೇಸು ಇದುವರೆಗೂ 20 ವರ್ಷದ ಇವರು ರಾಜಕಾರಣದಲ್ಲಿ ಯಾವುದೇ ಒಂದು ಅಟ್ರಾಸಿಟಿ ಕೇಸ್ ಹಾಕಿಲ್ಲ. ಈಗ ಸಂತೋಷ್ ಅಣ್ಣನವರು ಏನು ಅರಸೀಕೆರೆ ಬಂದ ಮೇಲೆ ಒಂದೊಂದಾಗಿ ಅಟ್ರಾಸಿಟಿ ಕೇಸ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಸಂತೋಷ್ ಅಣ್ಣವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದರು. ಎರಡನೇದಾಗಿ ದುಮ್ಮೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದಂಥ ಅಜ್ಜಪ್ಪನವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿರ್ತಾರೆ. ಹಾಗೂ ಮತ್ತೆ ಬೇರೆ ಬೇರೆ ಅವ್ರ ಮೇಲೆಲ್ಲ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಶಿವಲಿಂಗೇಗೌಡ್ರೆ, ಇದು ರಾಜಕಾರಣ ನಿಮಗೆ ನಿಂತು ನೀರಲ್ಲ. ನಿಮಗೆ ಇನ್ನು ಮುಂದೆ ನಾವು ಏನು ಧರಣಿ ಮಾಡ್ತಿದ್ದು 7ನೇ ತಾರೀಕಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ನಾವು ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡ್ಕೊಂಡು ಧರಣಿ ಮಾಡ್ಬೇಕಾದ್ರೆ ಮಾನ್ಯ DSP ಗೋಪಿ ಸರ್ ಅವರು ನಾನೇ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಕೂತಿದ್ದೆ. ಆವಾಗ ಬಂದು ಏಕಾಏಕಿ ಬಂದು ಅಂಬೇಡ್ಕರ್ ಫೋಟೋ ಕೇಳ್ತಾರೆ. ಆವಾಗ ನಾವು ಅಂಬೇಡ್ಕರ್ ಫೋಟೋವನ್ನು ಕೆಳಗೆ ಬಿಡಲ್ಲ. ಆವಾಗ ಶೂ ಹಾಕಿರ್ತಾರೆ. ನೀವು ಅಂಬೇಡ್ಕರ್ ಅವರ ಅಡಿಯಲ್ಲಿ ಕೆಲಸ ತಗೊಂಡು ಕಾರ್ಯನಿರ್ವಹಿಸ್ತೀರ, ಆದರೆ ನೀವು ಅದನ್ನು ಒಂದು ಗೌರವ ಕೊಡಲ್ಲ. ಇದು ಒಳ್ಳೆಯದಲ್ಲ. ನೀವು ನಮಗೆ ಶೂ ಕಾಲಲ್ಲಿ ನಮ್ಮ ತೊಡೆ ಮೇಲೆ ಕಾಲನ್ನು ತುಣಿಯೋಕ್ಕೂ ಪ್ರಯತ್ನ ಪಟ್ಟಿರ್ತೀರ. ಇದು ಸರಿ ಕಾಣದಲ್ಲ. ಇನ್ನು ಮುಂದೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಗೋಪಿ ಸರ್ ಅವರಿಗೆ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀವು MLA ಶಿವಲಿಂಗೇಗೌಡರ ಪರ ಆಗಲಿ ಯಾವುದೇ ಒಂದು ನೀವು ಅಧಿಕಾರವನ್ನು ಮಾಡಬಾರ್ದು. ನಿಮ್ಮ ಕೆಲಸ ಏನಿದೆ ಸರ್ಕಾರದಿಂದ ಕೆಲಸವನ್ನು ತಗೊಂಡಿರ್ತೀರ, ನೀವು ಅದೇ ರೀತಿ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ನೀವು ಇನ್ನು ಮುಂದೆ ಶಿವಲಿಂಗೇಗೌಡ್ರೆ ನೀವು ಅಧಿಕಾರಿಗಳನ್ನ ಬಳಸ್ಕೊಂಡು ಈ ಥರ ಮಾಡೋದಾದರೆ ನೀವು ಇನ್ನು ಮುಂದೆ ನಿಮ್ಮ ಮನೆಗೆ ಮುತ್ತಿಗೆ ಆಗಬೇಕಾಗುತ್ತೆ. ಶಿವಲಿಂಗೇಗೌಡರೆ ಎಚ್ಚರಿಕೆ ಇರಲಿ. ಮತ್ತು ಗೋಪಿ ಸರ್ ಅವರೇ, DSP ಗೋಪಿ ಸರ್ ಅವರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ. ಇನ್ನು ಮುಂದೆ ಇದೇ ಥರ ನಮ್ಮ ದಲಿತರ ಮೇಲೆ ನೀವು ಅಂಬೇಡ್ಕರ್ ಫೋಟೋ ಏನಾರ ಕೀಳೋ ಪ್ರಯತ್ನ ಪಟ್ಟಿದ್ದೇ ಆಗಲಿ, ಇನ್ನೊಂದು ಸಲ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದರೆ ನಿಮ್ಮ ರಾಜೀನಾಮೆ ಕೊಡೋವರೆಗೂ ನಿಮ್ಮ ಸಸ್ಪೆಂಡ್ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಮತ್ತು ನಾವು DC ಕಚೇರಿ ಮುಂದೆ ಹೋಗಿ ಹೋರಾಟ ಮಾಡ್ತೀವಿ. ನಮ್ಮ ದಲಿತ ಸಮಾಜಗಳೆಲ್ಲ ಹೋಗಿ ಒಕ್ಕೂಟ ಸೇರಿಕೊಂಡು ನಿಮ್ಮ ಮೇಲೆ ಧರಣಿ ಮಾಡ್ತೀವಿ. ಮತ್ತೆ ಹೇಳ್ತೀರ ಶಿವಲಿಂಗೇಗೌಡ್ರೆ ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತೀರಾ. ಎಲ್ಲಿದ್ದೀರಾ ಸ್ವಾಮಿ ಇಷ್ಟು ದಿನ? ಯಾವ ದಲಿತರ ಪರ ಇದ್ದೀರಾ ನೀವು? ಯಾರು ಒಬ್ಬರನ್ನ ಅರಸೀಕೆರೆ ತಾಲೂಕಲ್ಲಿ 20 ವರ್ಷದಿಂದ ಯಾವ ದಲಿತರ ಒಬ್ಬರನ್ನ ಬೆಳೀತಿದ್ದೀರಾ? ಒಬ್ಬರನ್ನ ತೋರಿಸಿ. ಯಾರು ಒಬ್ಬ ದಲಿತರನ್ನ ನಾನು ಈಗ ಹೋಗಿ 10,000 5,000ಕ್ಕೆ ಏಕಾಏಕಿ ಕೊಡ ಅಂತ ಕೇಳಿದಾಗ ಬೆಳೆಸಿದ್ರ ಅಂತ ಶಿವಲಿಂಗೇಗೌಡರು ಹೇಳಿ. ನೀವು ಈಗ ಹೇಳ್ತಿರೋ 20 ವರ್ಷ ಈಗ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ನೆನ್ನೆ ಮೇಲೆ ಯಾವುದೋ ಒಂದಿರೋ ಹೇಳಿರಿ. ಈಗ ಕೆರೆ ತುಂಬಿಸ್ತೀವಿ, ಅಲ್ಲಿವರೆಗೂ ರಾಜಕಾರಣ ನಾವು ಬಿಡೋಲ್ಲ ಅಂತ ಹೇಳ್ತೀರಾ. ಇದುವರೆಗೂ ನಿಮ್ಮ ಕೈಲೇ ಕೊಟ್ಟಿದ್ವಲ್ಲ ಅಧಿಕಾರ, ಯಾಕೆ ಕೆರೆ ತುಂಬಿಸಿರ? ನಿಮ್ಮ ಮನೆ ತುಂಬಿಸ್ಕೊಂಡಿರ, ನಿಮ್ಮ ತೋಟ ಮಾಡ್ಕೊಂಡಿರ, ನಿಮ್ಮ ಕೃಷಿಯಾರು ಮಾಡಿದಿರ, ಜಲ್ಲಿಕಲ್ಲಿಂದ ಮಾಡಿದಿರ. ಇದೇ ಥರ ನಿಮ್ಮ ಮುಂದುವರೆದ್ರೆ ನಾಳೆ ದಿನ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ. ಮುತ್ತಿಗೆ ಹಾಕಿ ನಿಮಗೆ ಎಚ್ಚರಿಕೆ ಇರಲಿ. NR ಸಂತೋಷ್ ಅಣ್ಣನವರಿಗೆ ನೀವು 100 ಅಲ್ಲ, ಅವರ 1000 ಅಟ್ರಾಸಿಟಿ ಕೇಸ್ ಹಾಕಿ. ನಾವು ದಲಿತರಲ್ಲ, ಅವ್ರ ಪರವಾಗಿ ಅರಸೀಕೆರೆ ದಲಿತರು ಎಲ್ಲ ಅವ್ರ ಪರವಾಗಿರ್ತೀವಿ. ನೀವೇನೂ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀವಿ. ಹಿಂದೆ ಒಂದು ಏನು ಅಯ್ಯಪ್ಪ ಸ್ವಾಮಿ ಪಿಕ್ಚರ್ ನೋಡಿದ್ದೀರ ನೀವು, ಹೆಂಗೆ ಇವ್ರು ಯಾರು ಮೈಸಿ ಎಲ್ಲರನ್ನೂ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ರಾಜಭಾರ ಮಾಡ್ತಾರೆ. ಆಗ ಅದನ್ನೇ ಅವ್ರನ್ನ ಸೋಲ್ಸಕ್ಕೆ ಒಬ್ಬ ಮಣಿಕಂಠ ಸ್ವಾಮಿ ಬಿಡ್ತಾನೆ. ಹಂಗೆ ಅರಸೀಕೆರೆ ತಾಲೂಕಲ್ಲಿ ಸಂತೋಷ ಅಣ್ಣ ಹುಟ್ಟಿದ್ದಾರೆ ನಿಮ್ಮ ಸೋಲ್ಸಕ್ಕೆ. 2028ಕ್ಕೆ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಎಲ್ಲ ದಲಿತರ ಸೇರ್ಕೊಂಡು. ಇನ್ನು ಮುಂದೆ ಅಂಬೇಡ್ಕರ್ ಫೋಟೋ ಯಾರೇ ಆಗಲಿ DSP ಸಾಹೇಬ್ಗೆ ಇನ್ನೂ ಸಲ ಮನವರಿಕೆ ಮಾಡ್ಕೊಡ್ತೀನಿ. ಇದೇ ಸಲ ನಮಗೆ ತೊಡೆಗೆಲ್ಲ ನೀವು ಶೂಗಲಲ್ಲಿ ತುಣಿಯ ಪ್ರಯತ್ನ ಪಟ್ಟಿದ್ದೀರಾ. ಮತ್ತು ಅಂಬೇಡ್ಕರ್ ಫೋಟೋವನ್ನು ನೀವು ಕೀಳಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಇದಕ್ಕೆ ನಿಮ್ಮ ಸಸ್ಪೆಂಡ್ ಆಗೋವರೆಗೂ ನಾವು ನಿರಂತರ ಹೋರಾಟ ಮಾಡ್ತೀವಿ. ಯಾರು ದಲಿತರು ಯಾರೂ ನಿಮಗೆ ಎದುರೋದಿಲ್ಲ. ನೀವು ಇನ್ನು ಮುಂದೆ ಯಾವುದೇ ನೀವು ಕಾರ್ಯವನ್ನು ಮಾಡಬೇಕು, ನಿಮ್ಮ ಕೆಲಸ ಕಾರ್ಯವನ್ನು ಮಾಡಬೇಕು, ಯಾವುದೇ ಅಧಿಕಾರಿಗಳ ಒತ್ತಡಕ್ಕೆ ಮಣಿಬಾರದು ಅಂತ ಹೇಳ್ತಾ ನಮ್ಮ ಶಾಸಕರಾದಂಥ ಶಿವಲಿಂಗೇಗೌಡ ಸಾಹೇಬ್ರೆ, ನಮ್ಮ ತಾಲೂಕಿನಲ್ಲಿ ನೀವು ಚುಕ್ಕಾಣಿ ಹಿಡಿಯುವಾಗ ಹಿಂದುಳಿದ ವರ್ಗ ದೀನದಲಿತರು ಕೇರಳದಲ್ಲಿ ಅಡ್ಡಾಡಿ ತಿನ್ನುಣ ಜಾತಿ ಅಂತ ಎತ್ಕಟ್ಟಿ ತಾವು ಈಗ ಅಧಿಕಾರಕ್ಕೆ ಬಂದಿದ್ದೀರ. ಆ ಅಧಿಕಾರಕ್ಕೆ ಬಂದಾದಮೇಲೆ ಯಾವುದೇ ST ಇರ್ಬೋದು, ಯಾವುದೇ SC ಇರ್ಬೋದು, ಆ ಸಮುದಾಯಗಳನ್ನು ತುಳಿತಾ ಬಂದಿದ್ದೀರ ವಿನಃ ನೀವು ಅವ್ರನ್ನ ಮೇಲೆತ್ತಿಲ್ಲ. ಮತ್ತು ಕೆಲವು ವಿಷಯಗಳಲ್ಲಿ ನೀವು ದೇವಸ್ಥಾನ ಕೊಡ್ತೀವಿ ಅಂತ ದೇವಸ್ಥಾನ ಕೆಡಗಿದ್ದೀರಾ, ಆದರೆ ಆ ದೇವಸ್ಥಾನಕ್ಕೆ ಹಣ ಕೊಟ್ಟಿಲ್ಲ. ಅಕಸ್ಮಾತ್ ಹಣ ಕೊಟ್ಟಿದ್ದರೂ ಸಹ ನೀವು ಸರ್ಕಾರದಿಂದ ಹಣ ಪಡ್ಕೊಂಡು ನೀವು ನಮ್ಮ ಕಣ್ಣು ವರ್ಷಕ್ಕೆ ಹಣ ಕೊಟ್ಟಿದ್ವಿ ಅಂತ ಇಲ್ಲಿ ತನಕ ಕೇಳ್ಕೊಂಡಿದ್ದೀರಾ. ಅದು ಉದಾಹರಣೆಗೆ ನಾನೇ
ಮನಕತ್ತು ಗ್ರಾಮದ ಅರ್ಜುನ ಕಾಲೋನಿಗೆ 5 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿಸಿ ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದೀನಿ. ನಾನು ಹಣ ಕೊಡ್ತೀನಿ ಅಂತ ಹೇಳಿ ನನ್ನನ್ನು ಉಬ್ಬಚ್ಚಿಸಿದ್ರಿ, ಆದರೆ ಇವತ್ತು ಹಣ ನೀವು ಕೊಡಲಿಲ್ಲ. ಆದರೆ ನಾವೇನೋ ಯಾರಿಂದಲೋ ಏನೋ ಮಾಡಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಹೊತ್ತಿಗೆ ನಾವು ಸರಿಯಾಗಿ ಇಲ್ಲ ಅಂದ್ರೆ ನಾವು ಬೀದಿ ಪಾಲಾಗಬೇಕಾಯ್ತು ನಿಮ್ಮ ಕಡೆಯಿಂದ. ಇಂಥ ಸ್ಥಿತಿಗಳನ್ನು ನೀವು ನಿರ್ಮಾಣ ಮಾಡ್ತಾ ಬರ್ತಾ ಇದ್ದೀರಾ. ಯಾವುದೇ ನಿಮ್ಮ ವೈಯಕ್ತಿಕ ಹಣನ ಜನಗಳಿಗೆ ಎಸ್ಸಿಗಾಗಲಿ ಎಸ್ಟಿಗಾಗಲಿ ಯಾವುದೇ ಸಮುದಾಯಕ್ಕೆ ನೀವು ಹಣ ಕೊಡ್ತಾ ಇಲ್ಲ. ಈ ಕಡೆ ಕೊಟ್ಟಂಗೆ ಮಾಡ್ತೀರಾ, ಆ ಕಡೆ ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ತಾ ಇದ್ದೀರಾ. ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರೆ, ನಿಜ ಒಪ್ಕೊತೀನಿ ನಾನು, ಇಲ್ಲ ಅನ್ನಲ್ಲ. ಯಾವ್ದ್ರಲ್ಲಿ ಅಭಿವೃದ್ಧಿ ಅಧಿಕಾರವು? ನೀವು ಹಿಂದೆ ಈ ಒಂದು ಚುಕ್ಕಾಣಿ ಹಿಡಿಯೋದಕ್ಕಿಂತ ಮೊದಲು ನೀವೇನು ಮಾಡ್ತಾ ಇದ್ರಿ? ನೀವು ಮಾಡ್ತಾ ಇದ್ದು ಕಾಂಟ್ರಾಕ್ಟರ್ ಮೇಲೆ ಅದರಲ್ಲಿ ಬರ್ತಕ್ಕಂಥ ಹಣದ ರುಚಿ ನೋಡಿ ನೀವು ಅಭಿವೃದ್ಧಿ ಅಧಿಕಾರಿ ಆಗಿದ್ರೆ ವಿನಃ ನಿಮ್ಮ ಸ್ವಯಾಧೀತವಾಗಿ ಅಭಿವೃದ್ಧಿ ಅಧಿಕಾರಿ ಆಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ನೀವು ಮಾಡ್ತಾ ಇರೋದು ಅಭಿವೃದ್ಧಿ ನಿಮಗೆ ಬರತಕ್ಕಂಥ ಕಮಿಷನ್ಗೋಸ್ಕರ. ಇದರಲ್ಲಿ ಅಭಿವೃದ್ಧಿ ಪಡ್ತಾ ಇಲ್ಲ. ಆಮೇಲೆ ಯಾವುದೇ ಕೇಳಿಗಳು ಹೋದ್ರು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ಮತ್ತೆ ಹಿಂಬಾಲಕರನ್ನು ಬೆಳೆಸೋದಕ್ಕಿಂತ ಮುಖ್ಯವಾಗಿ ಅವರವರಲ್ಲಿ ವೈಷಮ್ಯ ಬರುವಂತೆ ಎತ್ತು ಕಟ್ಟಿ ಅಲ್ಲಿ ಬೆಳೀತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ತುಳಿಸೋದು, ಮತ್ತೆ ಅವರವರಲ್ಲಿ ಜಗಳ ಮಾಡಿಸೋದು, ಮತ್ತೆ ಅವರವ್ರನ್ನು ಹೊಡೆದಾಡ್ಸೋದು. ಕಂಪ್ಲೇಂಟ್ ಕೊಟ್ಟರೆ SIಯಿಂದ ಹಿಡಿದು DYSPವರೆಗೂ ಕಂಪ್ಲೇಂಟ್ ತಗೊಂಡಂಥ ಸ್ಥಿತಿನ ನಿರ್ಮಾಣ ಮಾಡಿದ್ರ ಮಾನ್ಯ ಶಾಸಕ ಸಾಹೇಬರೇ. ದಯಮಾಡಿ ಇಂಥ ಕೆಲಸದಿಂದ ದೂರ ಉಳಿಯೋದು ತುಂಬ ಒಳ್ಳೆಯದು. ಇನ್ನು ಮುಂದೆ ನಮಗೇನಾದ್ರು ಆ ರೀತಿ ಆದರೆ ನಾವು ನಿಮ್ಮ ಮನೆಗೆ ಮುಚ್ಚಿ ಹಾಕೋದು ನಿಜ. ನಾನು ವೈಯಕ್ತಿಕವೂ ಸಹ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಮುಂದೆ ಧರಣಿ ಓಡೋಂಥ ಕಾಲ ಬಹಳ ಸನ್ನಿಹಿತವಾಗಿದೆ. ಇದು ಎಚ್ಚರಿಕೆ. ನಿಮ್ಮ ಮನೆ ಮುಂದೆ ಖಂಡಿತ ನಾನು ಒಬ್ಬನೇ ಆಗಲಿ ಧರಣಿ ಹುಡ್ತೀನಿ. ಆ ರೀತಿ ನೀವು ಕಿರುಕುಳ ನೀಡ್ತಾ ಇದ್ದೀರ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ, ನಿಮ್ಮ ಹೆಂಡತಿ ಗಿರಿಯಪ್ಪನ ಕಡೆಯಿಂದ. ಇದು ಎಚ್ಚರಿಕೆ ಇರಬೇಕು ನಿಮಗೆ. ಮಾಡಿ ರಾಜಕೀಯನ, ಮಾಡಿ ರಾಜ್ಯ ದರ್ಬಾರನ. ನಿಮ್ಮ ಸುಸಂಹಿತವಾದ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಒಳ್ಳೆ ಮನಸ್ಸಿನಿಂದ ನಾನು ನಿಮಗೆ ಓಟ್ ಕೊಟ್ಟಿದ್ದೀನಿ 3 ಬಾರಿ. 4ನೇ ಬಾರಿ ನಿಮಗೆ ಓಟ್ ಕೊಟ್ಟಿಲ್ಲ. ಆ 3 ಬಾರಿ ಓಟ್ ಕೊಟ್ಟಿರೋದು ನೀವು ಗೆದ್ದ ಅಧಿಕಾರದ ಚುಕ್ಕಾಣಿ ಹಿಡ್ತೀರಿ. ಇವತ್ತು ಇಲ್ಲ ಅಂದ್ರೆ ನೀವು ಅಧಿಕಾರಕ್ಕೆ ಬರೋಕ್ಕಾಗ್ತಿರಲ್ಲ. ಅವತ್ತು ತೋಟಗಳೆಲ್ಲ ಮರಿ ಕೊಯ್ಸಿ, ಅದು ಕೊಯ್ಸಿ, ಮಟನ್ ಹಾಕಿ, ಊಟ ಹಾಕಿ ತಿನ್ನೋದಂತ ಜಾತಿ ಒಕ್ಕಟ್ಟು ಮಾಡಿದ್ರೆ ಯಾರು? ನೀವು ಮಾಡಿದ್ರಾ? ಅದ್ರಲ್ಲಿ ನಮ್ಮ ಪಾತ್ರನೂ ಇದೆ, ನಮ್ಮ SC ಪಾತ್ರನೂ ಇದೆ, ಎಲ್ಲ ಹಿಂದುಳಿದ ವರ್ಗದ ಪಾತ್ರನೂ ಇದೆ. ಆ ರೀತಿ ಮಾಡಿದ್ರಿಂದ ನೀವು ಇವತ್ತು ಈ ತಾಲೂಕಿನ ಶಾಸಕರಾಗಿ ಚುಕ್ಕಾಣಿ ಹಿಡಿತೀರಾ. ಚುಕ್ಕಾಣಿ ಹಿಡಿದಿರೋದನ್ನ ಉಳಿಸ್ಕೋಬೇಕು ಅಂತಂದ್ರೆ ನೀವು ನ್ಯಾಯಿಕವಾಗಿ ಹೋರಾಟ ಮಾಡಿ. ನಾವು ಬೇಡ ಅನ್ನಲ್ಲ. ನೀವು ನ್ಯಾಯಿಕ ಹೋರಾಟ ಇದ್ರೆ ನಮಗೂ ನಿಮಗೆ ಇರುತ್ತೆ ಕೈ, ನಾವು ನಿಮ್ಮ ಕೈ ತೋರಿಸ್ತೀವಿ ನ್ಯಾಯಿಕವಾದ ಹೋರಾಟಕ್ಕೆ. ಅನ್ಯಾಯಕ್ಕೆ ನೀವು ಏನಾದ್ರು ಹೋರಾಟ ಮಾಡಿದ್ದೆ ಆದರೆ ಇಲ್ಲಿಂದ ಇತ್ತಗೆ ನಾವು SC ಸಮಾಜ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಸಮುದಾಯಕ್ಕೆ ನೀವು ತೊಂದರೆ ಕೊಟ್ಟದ್ದೆ ಆದರೆ, ನಮಗೆ ಕಿವಿ ಬಿದ್ದು ಕಣ್ಣಿಗೆ ಕಂಡದ್ದೆ ಆದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ನಾವು ಹೋರಾಟ ಅಲ್ಲಿ ಇಲ್ಲೇ ಮಾಡಲ್ಲ, ನಿಮ್ಮ ಮನೆ ಮುಂದೆನೇ ಧರಣಿ ಬಿಡ್ತೀನಿ. ಆ ಜನ ಕರ್ಕೊಂಡು ನಿಮ್ಮ ಮನೆ ಮುಂದೆ ಧರಣಿ ಬಿಡ್ತೀವಿ. ನಾವು ಎಲ್ಲಿ ಯಾವ ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ ಹೋಗಲ್ಲ, DC ಆಫೀಸ್ ಮುಂದೆ ಹೋಗಲ್ಲ, ನಿಮ್ಮ ಮನೆ ಮುಂದೆನೇ ಬಿಡ್ತೀನಿ. ನೀನು ಒಬ್ಬ ಸರ್ಕಾರದ ಒಂದು ಆಸ್ತಿ. ಈಗ ಇವತ್ತಿಗೆ ಯಾವಲ್ಲಿವರೆಗೂ ಶಾಸಕರಾಗಿರ್ತಾರೋ ಅಲ್ಲಿವರೆಗೂ ನೀವು ಸರ್ಕಾರ ಆಗಿದ್ರಿಂದ ನಿಮ್ಮ ಮನೆ ಮುಂದೆ ದಂಡಿ ಬಿಡಕ್ಕೆ ನಮ್ದು ಯಾವುದೇ ಅಭ್ಯಂತರ ಇರಲ್ಲ, ನಾವು ಬಿಡಲ್ಲ. ಇನ್ನು ಒಂದು ಹೇಳ್ತೀನಿ, ಕೊನೆ ಎಚ್ಚರಿಕೆ ಇದು. ನನಗೆ ಕೊಡ್ತಾ ಇರೋ ನೀವು ಸುಮಾರು 3 ವರ್ಷಗಳಿಂದ ಕೊಡ್ತಕ್ಕಂಥ ಕಿರುಕುಳ ನೋಡಿದ್ರೆ ನಿಮ್ಮ ಮನೆ ಮುಂದೆ ಏನ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅನ್ನೋ ಬಡದಾಡ್ತಾರಲ್ಲ. ನಾವು ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋರು. ನಾವು ನಮಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರೋರು. ಅದೇ ರೀತಿ ನಾವು ಮಾಡಬೇಕಾಗುತ್ತೆ. ಯಾವ ರೀತಿ ರೂಪರೇಷೆಗಳನ್ನು ರೂಪಿಸ್ತೀವಿ ಅನ್ನೋದನ್ನು ಮೊದಲೇ ಬೇಕಾದ್ರೆ ತಿಳಿಸಿ ಮಾಡ್ತೀವಿ. ನಿಮ್ಮ ಮನೆ ಮುಂದೆ ಇದು ಬಹಳ ಎಚ್ಚರಿಕೆಯಿಂದ ನಿಮ್ಮ ಮುಂದೆ ಕಾಲಿಡೋದು ಬಹಳ ಒಳ್ಳೆಯದು. ನಿಮ್ಮ ಹಿಂಬಾಲಕರಿಗೆ ಬುದ್ಧಿ ಹೇಳಬೇಕಾಗುತ್ತೆ. ಈ ಹಿಂದೆ ನಾನು ಸುಮಾರು ಈಗ 1-2 ತಿಂಗಳಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಿಮ್ಮ DYSP ಸಹ ಆಕ್ಷನ್ ತಂದಿಲ್ಲ, ನಿಮ್ಮ SI ಸಹ ಆಕ್ಷನ್ ತಂದಿಲ್ಲ. ನೀವು ಅವ್ರನ್ನೆಲ್ಲ ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದಾದ್ರೆ ಉಳಿದತಕ್ಕಂಥ ನೀವು ಓಟ್ ಹಾಕ್ತಾರೆ ಜನಗಳೇ ನಿಮ್ಮ ಮನೆ ಮೇಲೆ ಭಿಕ್ಷುಕರಾಗಿ ಬರ್ಬೇಕಾ ಸಾಹೇಬ್ರೆ? MLA ಸಾಹೇಬ್ರೆ ಹೇಳಿ, ನಿಮ್ಮ ಮನೆ ಮುಂದೆ ಭಿಕ್ಷಿಕ್ ಬರ್ಬೇಕಾ ನಾವು? ಹಾಗೆ ನಮಗೆ ಸ್ವತಂತ್ರ ಇಲ್ವಾ? ಮತ್ತೆ ಏನಕ್ಕೆ ಕೊಟ್ಟಿದ್ರು ಸ್ವಾತಂತ್ರ್ಯನ? ಏನಕ್ಕೆ ಕೊಟ್ಟಿದ್ರು? ಅಂಬೇಡ್ಕರ್ ಇದನ್ನ ಸಂವಿಧಾನ ಓದ್ತಾ ಇದ್ದೀರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೆಸರು ಮಾತ್ರನಾ? ಅವ್ರ ಸಂವಿಧಾನ ಯಾಕೆ ನೀವು ಆಚರಣೆ ತರ್ತಾ ಇಲ್ಲ? ಯಾಕೆ ಪಡೆದು ನ್ಯಾಯ ಕೊಡ್ತಾ ಇಲ್ಲ ನೀವು? SI ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಕಂಪ್ಲೇಂಟ್ ಇದು ಮಾಡಕ್ಕೆ ಬರಕ್ಕಿಲ್ಲ, ನನಗೆ ತುಂಬ ತೊಂದರೆ ಆಗಿದೆ, ಒತ್ತಡ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನನಗೆ ಒಬ್ಬ ಕರೆದು ಪರ್ಸನಲ್ ಕರೆದು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ ನೀವು ಅಂದ್ರೆ SC ST ಅಧಿಕಾರಿಗಳು ತಗೊಂಡು ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರನ್ನ SC ಜನಾಂಗದಲ್ಲಿ ಎತ್ಕಟ್ಟಿ ಅವರಿಗೆ ಮತ್ತೆ ತೊಂದರೆ ಆಗುತ್ತೆ ನಮ್ಮಿಂದ.
ಈ ಕೆಲಸದನ್ನೇ ಮಾಡ್ತಾ ಇರೋದು. ನೀವು ಯಾವುದೇ ಕಾರಣಕ್ಕೂ ಈ ತಾಲೂಕಿನಲ್ಲಿ ಎಸ್ ಟಿ ಅಧಿಕಾರಿಗಳಿಗೆ ನಿಮ್ಮ ಸ್ವಇಚ್ಛೆಗೆ ಬಳಸಿಕೊಂಡು ಅವರಿಗೆ ಕಿರುಕುಳ ಕೊಡೋದಾಗ್ಲಿ, ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡೋದಾಗ್ಲಿ, ಮತ್ತೆ ಅವರಿಗೆ ನೀವು ದುರ್ಬಳಕೆ ಬಳಸಿಕೊಂಡು ಅವ್ರ ಮೇಲೆ ನಮ್ಮನ್ನು ಎತ್ತುಕಟ್ಟಿ ಕೆಲಸ ಮಾಡೋದಾದ್ರೂ ನಿಮ್ಮನ್ನ ಬಿಡೋದಿಲ್ಲ, ನಾವು ನಿಮ್ಮನ್ನು ಸಹಿಸೋದಿಲ್ಲ. ಇದು ಎಚ್ಚರಿಕೆ ಇರಲಿ. ಇಲ್ಲ ನಿಮ್ಮಲ್ಲಿ ಈ SC ST ಅಧಿಕಾರಿಗಳನ್ನು ತಾಲೂಕಿನಿಂದಲೇ ನೀವು ವರ್ಗಾವಣೆ ಮಾಡಿಸಿ ನಾವು ಬೇಡ ಅನ್ನಲ್ಲ. ಬೇರೆ ರಾಜ್ಯದಲ್ಲಿ ನೀವು ಇಷ್ಟು ಅಂತಾರೆ, ನೀವು ಇಲ್ಲಿ SC ST ಅಧಿಕಾರಿಗಳ ಹಾಕ್ಸಿಕೊಂಡು ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಿಮ್ಮದು ಪ್ರಬಲವಾಗಿದೆ. ಇದು ನಮ್ಮ SC ST ಜನಾಂಗದ ಅಧಿಕಾರಿಗಳಿಗೆ ಮನವರಿಕೆ ಆಗಿಲ್ಲ. ಇದು ಇವ್ರು ಯಾಕೆ ಮಾಡ್ತಾ ಇದಾರೆ, ನಾವು ಈ ರೀತಿ ನಡ್ಕೊಂಡು ನಮ್ಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ವಿಚಾರ ಅವ್ರಿಗೆ ಸಹ ಗೊತ್ತಿಲ್ಲ. ಇದು ನಾನು ಒಬ್ಬ SC ಆಗಿ ಅಧಿಕಾರ ನಿಮ್ಮ ಕೈಗಳಿಗೆ ಅನುಭವಿಸಿ ನಾನು ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದರಲ್ಲಿ SC ಜನಾಂಗಕ್ಕೆ ಬೆಳೆಯಕ್ಕೆ ಯಾವುದೇ ಅಧಿಕಾರಿಗೆ ಸ್ವತಂತ್ರವಾಗಿ ಅಧಿಕಾರ ಮಾಡಲು ನೀವು ಕೈ ಬಿಡ್ತಾ ಇಲ್ಲ. ಆದ್ರೂ ದಯಮಾಡಿ ಇಂಥ ಒಂದು ಈ ಸ್ಥಿತಿನ ಈ ತಾಲೂಕಿನಲ್ಲಿ ತರಬೇಡಿ. ದಯಮಾಡಿ ಈ ಅಧಿಕಾರ ಶಾಶ್ವತವಲ್ಲ. ಮುಂದೆ ಈ ಅಧಿಕಾರ ರುಚಿಯನ್ನ ತೋರಿಸ್ಬೇಕಾಗುತ್ತೆ. ನಾವು ತೋರಿಸ್ತೀವಿ. ಸ್ವತಂತ್ರ ಪಡೆಯುವಾಗ ಹೆಂಗೆ ಮೀರು ಸಾಧಕರಿದ್ದು ನಮ್ಮ ದೇಶವನ್ನ ಬ್ರಿಟಿಷ್ ಕೈ ಕೊಟ್ರ ಆ ರೀತಿ ನಾವು ನಿಮಗೆ ಮೀರು ಸಾಧಕರಾಗಿ ಅಧಿಕಾರ ಕೈ ಕೊಟ್ಟಂಗಾಗಿತ್ತು. ಈಗ ಅದರಿಂದ ಇಂಥ ಅಧಿಕಾರ ಶಾಶ್ವತವಾಗಿರಲ್ಲ. ನೀವೇ ಶ್ರೀಮತಿ ಇಂದಿರಾ ಗಾಂಧಿ ಮಂತ್ರಿನಲ್ಲ ನಿಮ್ದು. ಅವರು ಸೋಲಿಸಿದೀವಿ. ಯಾರು ಸೋಲಿಸಿದರು? ಈ ಜನಸಾಮಾನ್ಯರು. ದೇವರಾಜ ಅರಸು ಮಂತ್ರಿನದ ಸ್ಥಿತಿಲಿದ್ದೀರಾ ನೀವು. ಅವರು ಸಹ ಇವತ್ತು ರಾಜಕೀಯಕ್ಕೆ ಒಬ್ಬರಿಗಿಲ್ಲ. ನಿಮ್ಮಂತೆ ಅದೇ ಸ್ಥಿತಿ ಆಗುತ್ತೆ. ಆ ರೀತಿ ಆಗೋದು ಬೇಡ. ನಿಜಲಿಂಗಪ್ಪನವರು ಅಧಿಕಾರ ಮಾಡಿದ್ರು. ಆ ನಿಜಲಿಂಗಪ್ಪನ ಅಧಿಕಾರ ಮಾಡಿದ್ರೆ ಅವ್ರ ಮನೆ ತಂದೆ ಆಧಾರ ಇಲ್ಲ. JH ಪಟೇಲ್ ಅವರು ಅಧಿಕಾರ ಮಾಡಿದ್ರು. ಈಗಿದಾರ ಅವರು ಇಲ್ಲ. ಈಗ ನೀವು ಒಂದೊಂದಾಗಿ ಇದನ್ನ ಮನೆಗೆ ಒತ್ತಿನಲ್ಲಿ ಕನ್ವರ್ಸಿದ್ರೆ ಮಾತ್ರ ಸ್ಥಿತಿ. ನೀವು ಹಿಂದಕ್ಕೆ ಮುಂದೆ ತಿರುಗಿ ನೋಡಿ, ನೀವು ಯಾವ ಸ್ಥಿತಿಲಿ ಇದ್ರಿ, ಏನು ಮಾಡ್ತಾ ಇದ್ರಿ, ಯಾವ ರೀತಿ ಅನ್ನ ತಿಂತಾ ಇದ್ರಿ, ಯಾವ ರೀತಿ ನೀರು ಕುಡಿತಾ ಇದ್ರಿ, ಯಾವ ಸಂತೆಯಲ್ಲಿ ಏನು ಮಾಡ್ತಾ ಇದ್ರಿ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ನಾನು ಅದೇ ಸ್ಥಿತಿಲಿ ಬಂದ್ರು ನಾನು ತಿರುಗಿ ನೋಡಿ, ನಾನು ಇಂದಿನ ಸ್ಥಿತಿ ತಿರುಗಿ ನೋಡಿ ನಾನು ಇವತ್ತು ರಾಜಕೀಯ ಕಾಲಿಟ್ಟದ್ದು. ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮನೆ ಮುಂದೆ ನಾನು ಸಂಯೋಜಿತವಾಗಿ ಹೇಳ್ತಾ ಇದ್ದೀನಿ. ನನ್ನ ಕೆಲಸ ಲಭಿಸಲಿಲ್ಲ ಅಂದ್ರೆ, ಕಾನೂನು ಚೌಕಟ್ಟಿನಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಧರಣಿ ಮಾಡೋದು ಸತ್ಯ. ನಾವು ಒಬ್ಬರೇ ಬರಲ್ಲ. ಇಡೀ ನಮ್ಮ ಕುಟುಂಬ, ಇಡೀ ನಮ್ಮ ಸಮಾಜ, ಇಡೀ ನಮ್ಮ ದಲಿತ ಬಂಧುಗಳು, ಇಡೀ ನಮ್ಮ ರಾಜಕೀಯ ಬಂಧುಗಳು ಬರ್ತೀವಿ. ಆಮೇಲೆ ಇದನ್ನ ಎದುರಿಸಬೇಕಾಗತ್ತೆ. ದಯಮಾಡಿ ನೀವು ಇಂಥ ಅರಸಾಸಕ್ಕೆ ತಾವು ಯಾವುದೇ ಕಾರಣದಲ್ಲೂ ಕೈ ಹಾಕಬಾರ್ದು ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ದಲಿತ ಅಧಿಕಾರಿಗಳಿಗೆ ಯಾವುದೇ ಕಾರಣದಲ್ಲೂ ನೀವು ಕಿರುಕುಳ ಕೊಟ್ಟಿದ್ದಾದ್ರೆ, ನಿಮ್ಮ ಹಸ್ತಕ್ಷೇಪ ಕೈ ಹಾಕಿದ್ರಾದ್ರೆ ನಾವು ಯಾವ ಕಾರಣದಲ್ಲೂ ನಿಮಗೆ ಇದನ್ನ ಬಿಡಲ್ಲ. ಈಗ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. DYSP ಸಾಹೇಬ್ರೆ, ತಮಗೆ ಈಗಾಗಲೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಅದ್ರ ಬಗ್ಗೆ ನೀವೇನು ಕ್ರಮ ಕೈಗೊಂಡಿಲ್ಲ. ಆ ಅರ್ಜಿನ SI ಸಾಹೇಬರಿಗೆ ನೀವು ವರ್ಗಾಯಿಸಿದ್ರ ಸಂತೋಷ, ಆದ್ರೆ ಅದ್ರ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ. ಹಂಗಾರೆ ನೀವು ಏನು ಮಾಡ್ತೀರಿ? ಈ MLA ಯಾವುದೇ ದಲಿತನಿಗೆ ಏನೇ ದೌರ್ಜನ್ಯ ಮಾಡಿದ್ರು, ಏನೇ ಜಾತಿ ನಿಂದನೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದಂಥ ವ್ಯಕ್ತಿಗಳಿಗೆ ಕಂಪ್ಲೇಂಟ್ ಅನ್ನಲ್ಲ, ಜಾತಿ ನಿಂದನೆ ಮಾಡದಿರ್ತಕ್ಕಂಥ ವ್ಯಕ್ತಿಗಳನ್ನ ಜಾತಿ ನಿಂದನೆ ಕೇಸ್ ಹಾಕಿ ಒಳಗಾಗ್ಸೋದು ಈ ಕೆಲಸ ಮಾಡಕ್ಕೆ ಇರೋದು. ಮಾನ್ಯ DYSP ಸಾಹೇಬ್ರೆ, ಯಾಕೆ ಇಂಥ ಕೆಲಸಕ್ಕೆ ಯಾಕೆ ನಿಮ್ಮ ತನಕ ನಿಮ್ಮ ಬುಡಕ್ಕೆ ಯಾಕೆ ನೀವು ತಂದಿಟ್ಕೊಳ್ತೀರಾ? ಇದು ದಯಮಾಡಿ ಇದನ್ನ ಇವತ್ತೇ ಈ ಕ್ಷಣದಲ್ಲೇ ನೀವು ಅದನ್ನ ಕೈ ಬಿಡಬೇಕಾಗುತ್ತೆ. ನಮ್ಮ ಯಾವುದೇ ಕೇಸ್ ಬರಲಿ, ಯಾವುದೇ ದಲಿತರು ಬರಲಿ, ರಾಜಕೀಯ ವ್ಯಕ್ತಿಗಳು ಬೆಂಬಲ ಇರುತ್ತೆ, ರಾಜಕೀಯ ವ್ಯಕ್ತಿಗಳು ಬೆಂಬಲ ಇರಲ್ಲ. ಅಂತರಲ್ಲಿ ಏನ್ ಮಾಡ್ಬೇಕು? ಹಂಗಾರೆ ನಿಮ್ಮ ಮನೆ ಬಂದು ನೋಡ್ಕೊಳಿಬೇಕಾ? ನಿಮ್ಮ ಮನೆ ಬಂದು ಚಪ್ಪಲಿ ಹೊಲಿಬೇಕಾ? ಇಲ್ಲ ನಿಮ್ಮ ಮನೆ ಬಂದು ಕಸ ಗುಡಿಸ್ಬೇಕಾ? ಏನ್ ಮಾಡ್ಬೇಕು ಕೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು ನಾವು ಕಂಪ್ಲೇಂಟ್ ತಗೊಂಡು? ಯಾರ ಮನೆ ಬಾಗಿಲಿಗೆ ಹೋಗ್ಬೇಕು? ಏನು ರಾಷ್ಟ್ರಪತಿ ಹತ್ರ ಹೋಗ್ಬೇಕಾ? ಇದಕ್ಕೋಸ್ಕರ ರಾಜ್ಯಪಾಲರ ಹತ್ರ ಹೋಗ್ಬೇಕಾ? ಇವರಿಬ್ಬರೇ ರಾಜ್ಯಪಾಲರು ಅಧಿಕಾರ ಚಾಲಾಯಿಸ್ತಾ ಇರೋರು. ಇವರಿಬ್ಬರೇ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಂತ ಈ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಇನ್ನೆಲ್ಲ ರಾಜಕಾರಣಿಗಳು ಅವ್ರವ್ರ ಬೇಳೆ ಪರೀಕ್ಷೆಗೋಸ್ಕರ ಮಾಡ್ತಾ ಇರ್ತಾರೆ. ಅದನ್ನು ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಶಿವಲಿಂಗಡ ಸಾಹೇಬ್ರೆ, ದಯಮಾಡಿ ಇಂಥ ಹರಸಾಹಸ ಕೈ ಹಾಕ್ಬೇಡ್ರಿ. ಇದು ಒಂದು ಎಚ್ಚರಿಕೆ ಕಂಡೆ ಅಂತ ತಿಳ್ಕೊಳ್ರಿ. ನನಗೆ ಅಕಸ್ಮಾತ್ ಸಿಕ್ಕಿದ್ದು ನನಗೆ ತುಂಬ ಸಂತೋಷವಾಯಿತು ಮಾತಾಡೋಕೆ ನಿಮ್ಮ ಬಗ್ಗೆ. ಬೇಕಾದ್ರೆ ಇಲ್ಲೇ ವೇದಿಕೆ ಮೇಲೆ ನೇರವಾಗಿ ನೀವು ಚರ್ಚೆ ಮಾಡ್ತೀನಿ. ನೀವೇನೇನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ರೆ ಎಲ್ಲ ನನ್ನ ಹತ್ರ ಇದೆ. ನಾನು ಪೇಪರ್ ಇಟ್ಕೊಂಡು ನಾನು ಪೇಪರ್ದಲ್ಲಿ ಹೇಳ್ತೀನಿ ನಿಮ್ಮ ಬಗ್ಗೆ. ಗೊತ್ತಾಯ್ತಾ? ನಿಮ್ಮ ಬಗ್ಗೆ ಇತಿಹಾಸ 2014 ನವೆಂಬರ್ ತಿಂಗಳು ಏನು ಮಾಡಿದ್ರಿ, ಯಾವುದು ಮಾಡಿದ್ರಿ, ಏನು ಬ್ಯಾನ್ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ? ಅವಾಗ ಏನು ಮಾಡಿದ್ರಿ? ಮನೆ ಇದ್ದುದ್ದ ವಸ್ತುನೆಲ್ಲ ಯಾರ ಮುಖ್ಯಂತರ ಚಳವಳಿ ತಂದ್ರಿ? ಅದು ಯಾರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂತೀರಾ? ಹಾಗಾದ್ರೆ ನೀವು ಶಾಸಕರಾಗಿದ್ದಾಗ ಏನು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಇದೆ? ಯಾಕೆ ಈ ಥರ ಮಾಡ್ತಾ ಇದ್ರಿ ನೀವು? ಮಾಡಿ ನಿಮ್ಮ ಮನೆ ನಾವು ಕೇಳಕ್ ಬಂದಿವ? ಯಾಕೆ ನೀವು ಮಾಡಿದ್ರಿ ಕೇಳಿದ್ವಾ? ಒಬ್ಬ ಏನು ದಲಿತನಿಗೆ
ಬೇಕಾಗಿರ್ತಕ್ಕ ನ್ಯಾಯ ನೀವು ಸಮಸ್ತ ನಾಗರಿಕರಿಗೂ ಕೊಡಬೇಕು, ನಮಗೆ ಕೊಡಬೇಕು. ಇದು ನನ್ನ ಪ್ರಶ್ನೆ. ನಮ್ಗೆ ಇನ್ನೇನೂ ಇಲ್ಲ, ನಿಮ್ಮ ಬಗ್ಗೆ ದ್ವೇಷ ಇಲ್ಲ, ಹಸು ಇಲ್ಲ. ರಾಜಕೀಯ ಒಬ್ಬರಲ್ಲೊಬ್ರು ಮಾಡ್ತಾರೆ, ಒಬ್ಬರವ್ರು ಬರ್ತಾರೆ. ಏನು ಶಾಶ್ವತ ಆಗಿ ನೀವು ನಮ್ಗೆ ಬರ್ಕೊಟ್ಟಿದ್ವ ಶಿಲಾನ್ಯಾಸ ಮಾಡ್ತೀವಿ ನಿಮ್ಮನ್ನ ಅಂತ ಹೇಳಿ? ನೀವೇ ಅಧಿಕಾರದಲ್ಲಿ ಇರಬೇಕು ಅಂತ ನೀವು ಅಚ್ಚುಕಟ್ಟಾಗಿದ್ದರೆ ಇನ್ನೊಬ್ರು ಯಾರು ಹುಡುಗಿರಲ್ಲ. ನೀವು ಸರಿ ಇಲ್ಲದಾಗಲೇ ಇನ್ನೊಬ್ರು ಹುಡುಗಿರೋದು. ಅದೇ ರೀತಿ ಮಾನ್ಯ ಸಂತೋಷಣ್ಣವರಿಗೂ ತಾಲೂಕು ಕಾಲಿಟ್ಟರೆ ಅವ್ರನ್ನ ಬೆಳೆಸ್ತೀವಿ. ಮುಂದೆ ಅವರು 28 ಇಸ್ವಿ ಶಾಸಕರಾಗಿ ಮಾಡ್ತೀವಿ. ಇದು ಶತಸಿದ್ಧ. ಯಾವ್ಯಾವ ರೀತಿ ನೀವು ಹೋರಾಟ ಮಾಡಿದ್ರು ಬಿಡಲ್ಲ. ನೀವು ಸರಿಯಾದ ರೀತಿಯಲ್ಲಿ ಇಲ್ಲಿಂದ ಅಧಿಕಾರ ಚಲಾಯಿಸಿದ್ರೆ ನಿಮಗೆ ಒಳ್ಳೆಯದು ಅಂತ ನಾನು ಭಾವಿಸುತ್ತಾ ಇಲ್ಲಿ ತನಕ ಮಾಡಿಕೊಟ್ಟ ನಮ್ಮ ಈ ಕೂಡಿರ್ತಕ್ಕಂಥ ಸಮಾಜ ಬಂಧುಗಳೇ ವಂದಿಸುತ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಪರ ಹೋರಾಟಗಾರರಿಗೆ, ಸಂವಿಧಾನ ಶಿಲ್ಪಿಗೆ ಬಾಬು ಜಗಜೀವನ್ ರಾವ್ ಅವರಿಗೆ, ಹಸಿರು ಕ್ರಾಂತಿ ನೇತಾರರವರಿಗೆ